ಪೀಠಿಕೆ ಮಧ್ಯದೊಳಗೆ ಬಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳನ್ನು ರಾಜವಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆಯ ಸ್ವಾಧ್ಯಾಯಕ್ಕೆ ಮೋಕ್ಷ ಅಧಿಕಾರದ ಮೂರನೇ ಮಂಗಲ ಕಲಶ निर्विभागमहिमा शुद्धश्चिदेवास्म्यहं विद्यन्ते यदि कारकाणि यदि वा धर्मागुणा वा यदि विद्यन्तां न विदास्ति काचन विभो भावे विशुद्धे चिति ಕರ್ಮರೂಪದ ಪರದ್ರವ್ಯ ವಸ್ತುವನ್ನು ಜೀವದಿಂದ ಭಿನ್ನ ಮಾಡುವ ಸಾಧ್ಯತೆ ಇದೆ ಎಂದರೆ ದೂರ ಮಾಡಲಾಗುತ್ತದೆ. ಯಾವ ಕಾರಣದಿಂದ? ಸ್ವಲಕ್ಷಣ ಬಲ. ಸ್ವಲಕ್ಷಣ ಜೀವದ ಲಕ್ಷಣವು ಚೇತನವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಇಂಥ ಭೇದದ ಸಹಾಯತೆ ಯಾವ ರೀತಿ ಆ ಕರ್ಮವನ್ನು ಜೀವದಿಂದ ಭಿನ್ನ ಮಾಡುವ ಸಾಧ್ಯತೆ ಇದೆ, ಯಾವ ಕಾರಣದಿಂದ ಅದು ಭಿನ್ನ ಆಗಬಹುದು ಅಂತ ಸಂದೇಹ ವ್ಯಕ್ತ ಮಾಡಿ ಆಚಾರ್ಯ ಪ್ರಭುವಿನ ಕಲಶದೊಳಗಿರುವಂಥ ಶಬ್ದದ ಮೂಲಕ ಸಮಾಧಾನ ನೀಡಿದರು. ಏನ? ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ. ಆದರೆ ಆ ಚೇತನ ಮತ್ತು ಅಚೇತನವನ್ನು ತಿಳಿಯುವಂಥದ್ದು ಜ್ಞಾನದ ಸೂಕ್ಷ್ಮತೆ ಅಂತೂ ಸುಖಾಭಿಲಾಷಿ ಸಾಧಕನಿಗೆ ಬೇಕಾಗ್ತಿದೆ. ಲಕ್ಷಣೇನೋ ಭಿನ್ನ ಭಿನ್ನ ಇದ್ದಾವೆ, ಆ ಲಕ್ಷಣದ ಆಧಾರದಿಂದ ವಸ್ತು ಭಿನ್ನ ಭಿನ್ನ ಇದ್ದಾವೆ. ಆದರೆ ಆ ಸೂಕ್ಷ್ಮವಾದಂಥ ಲಕ್ಷಣದ ಮೂಲಕ ಆ ವಸ್ತುವನ್ನು ಭಿನ್ನ ಭಿನ್ನ ಮಾಡುವ, ತಿಳಿಯುವ, ಕಂಡುಕೊಳ್ಳುವ, ಗ್ರಹಣ ಮಾಡುವ ಕಾರ್ಯ ಅಂತೂ ಸ್ವಯಂ ಜೀವನ ಮಾಡಬೇಕಾಗಿದೆ. ಅರ್ಥಾತ್ ಜ್ಞಾನದ್ದೇ ಆ ಪ್ರಕಾರದ ಸೂಕ್ಷ್ಮತೆ. ಯಾವನಿಗೆ ಸುಖದ ಅಭಿಲಾಷೆ ಇದೆಯೋ ಅವನಲ್ಲಿ ಆ ಪ್ರಕಾರದ ಸೂಕ್ಷ್ಮತೆ ಇರಬೇಕಾಗ್ತಿದೆ. ಜ್ಞಾನದ ಕ್ರಿಯೆ ಯಾವುದು ಸೂಕ್ಷ್ಮ ಇದೆ ಮತ್ತು ಜ್ಞಾನಗೋಚರನೇ ಇದೆ, ಅದನ್ನು ಇನ್ನಾವುದರಿಂದನೂ ಗ್ರಹಿಸಲಿಕ್ಕೆ ಬರುವುದಿಲ್ಲ. ರಾಗನೂ ಸೂಕ್ಷ್ಮ ಇದೆ, ಅರ್ಥಾತ್ ಕರ್ಮದ ಉದಯದಿಂದ ಆಗುವಂಥ ಉಪಾಧಿನೂ ಸೂಕ್ಷ್ಮ ಇದೆ ಮತ್ತು ತ್ರಿಕಾಲಿ ಸ್ವಭಾವ ರೂಪದ ಜ್ಞಾನನೂ ಚೇತನನೂ ಸೂಕ್ಷ್ಮ ಇದೆ. ಶರೀರದ ಮೂಲಕ ಮಾಡಲಾಗುವಂಥ ಕ್ರಿಯಾ ವಿಶೇಷದೊಳಗ ಅನಾದಿ ಕಾಲದಿಂದ ಧರ್ಮ ಅಂಥೇಳಿ ಮನ್ನಿಸ್ತಾ ಬರ್ತಿರುವಂಥ ಈ ಜೀವನಿಗೆ, ಆ ಸ್ಥೂಲ ಬುದ್ಧಿಗೆ ಇದು ಒಳಗಡೆ ಇರುವಂಥ ಅರೂಪಿ ಬಸ್ ಜ್ಞಾನದಿಂದನೇ ಗೋಚರಿಸುವಂಥದ್ದು. ಶಬ್ದದಿಂದ ಹೇಳಿದರು ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ. ಆದರೆ ಆ ಚೇತನ ಅಂದ್ರೆ ಏನ ಮತ್ತು ಅಚೇತನ ಅಂದ್ರೆ ಏನ? ಕರ್ಮ ಅರ್ಥಾತ್ ವಿಕಾರಿ ಭಾವ, ಉಪಾಧಿ ರೂಪದ ಭಾವ. ಆ ಉಪಾಧಿ ರೂಪದ ಭಾವವನ್ನು, ಉಪಾಧಿಯನ್ನು ಅಚೇತನ ಅಂಥೇಳಿ ತಿಳಿಬೇಕಾದ್ರೆ ಈ ಜ್ಞಾನದ ಯಾವ ರೀತಿ ಪರನಿರಪೇಕ್ಷತೆ ಬೇಕು?
ಪರನಿರಪೇಕ್ಷತೆ ಅರ್ಥಾತ್ ಇಂದ್ರಿಯ ಜ್ಞಾನದಿಂದ ಅಥವಾ ಇಂದ್ರಿಯಗಳಿಂದ ನಿರಪೇಕ್ಷತೆ. ಅದಕ್ಕೆ ಧರ್ಮ ಸೂಕ್ಷ್ಮ ಇದೆ ಪ್ರಭು, ಸುಖದ ಮಾರ್ಗ ಸೂಕ್ಷ್ಮ ಇದೆ. ಸುಖದ ಅನುಭವ ಭಲೆ ಆತ್ಮನ ಸರ್ವ ಪ್ರದೇಶದೊಳಗ ಆಗುವುದರಿಂದ ಅದನ್ನು ಒಂದಿಷ್ಟು ಸ್ಥೂಲ ಅನುಭವದಾಗಿದೆ. ಆದರೆ ಆ ಜ್ಞಾನ ಏನಿದೆ ಅಲ್ಲ, ಒಂದು ಸ್ವಲ್ಪ ಏಕಾಗ್ರತೆಯಿಂದ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಅರೂಪಿ ನಿರಾಕುಲ ಸುಖ ಏನಿದೆ, ಆತ್ಮಾಶ್ರಿತ ಯಾವ ಸುಖ ಇದೆ, ಆ ಸುಖ ಆತ್ಮನ ಅಸಂಖ್ಯ ಪ್ರದೇಶದೊಳಗ ವೇದನ್ ಅರ್ಥಾತ್ ಸಂವೇದನ ರೂಪ ಆಗ್ತಾ ಇರುವುದರಿಂದ ಅದನ್ನು ಒಂದು ಅಪೇಕ್ಷಾದಿಂದ ಸ್ಥೂಲ ಅನ್ನಬಹುದಾಗಿದೆ. ಆದರೆ ಅಸಂಖ್ಯ ಪ್ರದೇಶದೊಳಗೆ ಯಾವ ಅನಂತ ಗುಣಗಳಿದಾವೆಯೋ ಅದರ ಪೈಕಿ ಒಂದು ಜ್ಞಾನ ಗುಣ. ಆ ಜ್ಞಾನ ಗುಣದ ಒಂದು ಸಮಯದ ಪರ್ಯಾಯ ಅಥವಾ ಕ್ಷಣಿಕ ಪರ್ಯಾಯ ಅಥವಾ ಬದಲಾಗುವಂತಹ ಪರ್ಯಾಯ, ಈ ಎರಡನ್ನೂ ತಿಳಿಬೇಕಾಗಿದೆ. ಲಕ್ಷ್ಯದೊಳಗೆ ಬರ್ತಾ ಇದೆಯನ್ನ ತಕೊಳ್ಳೋದ್ರೆ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಯಾವ ಅನಂತ ಗುಣಗಳಿದಾವೆಯೋ ಅದರೊಳಗಿಂದ ಒಂದು ಇದೆ ಜ್ಞಾನಗುಣ. ಆ ಜ್ಞಾನಗುಣದ ಬದಲಾಗ್ತಾ ಇರುವಂಥ ಪರ್ಯಾಯ, ಆ ಪರ್ಯಾಯ ಅಥವಾ ಕಾರ್ಯ, ಅದಕ್ಕೆ ಇದು ವಿಷಯ ಆಗಬೇಕಾಗಿದೆ. ಏನ ಒಂದು ಸದೃಶವಿರುವಂಥ ಚೇತನ ರೂಪದ ಜೀವ, ಒಂದು ವಿಸದೃಶ ಇರುವಂಥ ಅಚೇತನ ರೂಪದ ಕರ್ಮ. ಕರ್ಮ ಅಂದ್ರೂ ಒಂದೇ, ವಿಕಾರ ಅಂದ್ರೂ ಒಂದೇ, ಉಪಾಧಿ ಅಂದ್ರೂ ಒಂದೇ. ಅದು ಸೂಕ್ಷ್ಮನೇ ಇದೆ ಅಲ್ಲ. ಯಾಕೆ ಅಂತಂದ್ರೆ ಅದು ಬದಲಾಗುವಂಥದ್ದಿದೆ, ಬೇರೆ ಬೇರೆ ಇದೆ. ಇದು ಏಕರೂಪದ್ದೇ ಇದೆ, ವಿಸದೃಶ ಇದೆ. ಅದು ವಿಸದೃಶ ಇದೆ, ಇದು ಸದೃಶ ಇದೆ. ಅನಂತ ಗುಣದ ಪೈಕಿ ಒಂದು ಜ್ಞಾನ ಗುಣದ ಕಾರ್ಯರೂಪದ ಯಾವ ಕ್ಷಮತೆ ಇದೆ, ಆ ಕ್ಷಮತೆಯೊಳಗ ಇಷ್ಟು ಸೂಕ್ಷ್ಮತೆ ಬರಬೇಕು. ಇದು ನಾನಿದ್ದೇನೆ, ಸದೃಶ ಸದೃಶ ಇರುವಂಥದ್ದು. ಚೇತನ ಇರುವಂಥದ್ದು ಯಾವುದಿದೆ, ಅರೆ ಶಬ್ದ ಏನೋ ಹೇಳ್ತಾ ಇದೆ ರೀ ಚೇತನ ಅಂತ ಹೇಳಿ, ಅಲ್ಲಿ ಹೇಗೆ ತಿಳಿಯೋದ? ಜ್ಞಾನ ಇದೆ ಅಲ್ಲ, ಕಾರ್ಯ ಮಾಡುವಂಥ ಜ್ಞಾನ, ಅದು ಆ ಸೂಕ್ಷ್ಮದೊಳಗೆ ಎರಡು ಭಾಗ ಹೇಗೆ ತಿಳಿಯೋದು ಹೇಳಿ? ಶಬ್ದ ಬಹಳ ಸ್ಥೂಲ ಇದೆ, ಶರೀರದ ಕ್ರಿಯಾ ವಿಶೇಷ ಅತ್ಯಂತ ಸ್ಥೂಲ ಇದೆ. ಅದರ ಒಳಗಡೆ ಜ್ಞಾನವೇ ಏನು ಆಗ್ತಾ ಇದೆ ಅಲ್ಲ. ನಿನ್ನೆ ಬಂತು, ಸಾಧಕನಲ್ಲಿ ಯಾವ ಆಂಶಿಕ ವಿಕಾರ ಇದೆಯೋ ಆ ವಿಕಾರ ಎಲ್ಲಿ ವ್ಯಾಪ್ತ ಆಗ್ತಿದೆ ಮತ್ತು ಅವನ ಜ್ಞಾನ ಎಲ್ಲಿ ವ್ಯಾಪ್ತ ಆಗ್ತಿದೆ, ಸಂಪದದೊಳಗೆ ಬಂದಿದ್ರೆ ಒಂದು ಸಮಯದ ಪರ್ಯಾಯದೊಳಗೆ. ಅದೇ ಹೇಳಿದೆವು, ಆಗಮದಲ್ಲಿ ಬಂತು ಜ್ಞಾನಧಾರೆ ಕರ್ಮಧಾರೆ. ಶಬ್ದ ಎಲ್ಲ ಬಹಳ ಸ್ಥೂಲ, ಆದ್ರೆ ಆ ಶಬ್ದದ ವಾಚ್ಯ ರೂಪದ ಭಾವ ಇದೆಯಲ್ಲ, ಆ ಭಾವದ ಗ್ರಹಣ ಆಗೋದ 11 ಅಂಗದ ಪಾಠಿಗೆ ಕೂಡ
ಸಾಧ್ಯ ಆಗಲಿಲ್ಲ. ಒಂದಿಷ್ಟು ಗಂಭೀರತೆ ಬೇಕು ನಮ್ಮಲ್ಲಿ. ವಿಷಯ ಏನಿದೆ, ಶಬ್ದ ಏನೋ ಹೇಳಿದರು. ಏನು ಹೇಳಿದರು? ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ. ಆದರೆ ಅದನ್ನು ಹೇಗೆ ಕಾಣೋದ, ಕಂಡುಕೊಳ್ಳೋದು ಹೇಗ, ತಿಳ್ಕೊಳ್ಳೋದು ಹೇಗ, ಎಲ್ಲಿದೆ ಅದು? ಒಂದು ವಾಕ್ಯದೊಳಗೆ ಎರಡು ಶಬ್ದ ಭಿನ್ನ ಇರುವ ಹಾಗೆ ಆ ವಸ್ತು ಇಲ್ಲ. ವಸ್ತು ಎಲ್ಲಿದೆ? ಒಳಗ, ತೀರ ಒಳಗ. ತೀರ ಯಾಕಂತಂದ್ರೆ ಹೊರಗೆ ಸಂಯೋಗ ಇದೆ ಶಬ್ದದ. ಆ ಶಬ್ದವನ್ನು ಇಂದ್ರಿಯದ ಮೂಲಕ ಗ್ರಹಣ ಮಾಡಲಾಗ್ತಾ ಇದೆ. ಜ್ಞಾನವೇ ಆ ಇಂದ್ರಿಯದ ಮೂಲಕ ಗ್ರಹಣ ಮಾಡಲಾಗ್ತಾ ಇರುವಂಥ ಶಬ್ದವನ್ನು ಮನಸ್ಸಿನ ಮೂಲಕ ಅಥವಾ ಮನಸ್ಸಿನವರೆಗೆ ತೆಗೆದುಕೊಂಡು ಹೋಗೋದು ಮೊದಲು ಕಠಿಣ ಇದೆ. ಇನ್ನು ಆ ಮನಸ್ಸು ಕೂಡ ಏನಿದೆ, ಹೊರಗಿದೆ, ಅದರಿಂದ ಒಳಗಿದೆ. ಯಾವುದ? ಭೇದ ಮಾಡಬೇಕಾದಂಥ ಎರಡು ವಿಷಯ. ಆ ಮನಸ್ಸಿನಿಂದ ತೀರ ಒಳಗಿದೆ ಏನಿದೆ? ಅರೂಪಿ ಆ ಚೈತನ್ಯ ಸ್ವರೂಪಿ ಆತ್ಮನ ಪರ್ಯಾಯದೊಳಗ ಎರಡು ಭೇದ. ಒಂದಿದೆ ಚೇತನ ಲಕ್ಷಣಯುಕ್ತ ವಸ್ತು, ಇನ್ನೊಂದು ಇದೆ ಆ ಚೇತನದಿಂದ ಶೂನ್ಯ ಅಚೇತನ ವಸ್ತು. ವಸ್ತು ಅಂಥೇಳಿ ಹೇಳಿದರೆ ದೂರ ಮಾಡೋ ಸಾಧ್ಯ ಇದೆ ಅಂಥೇಳಿ ಹೇಳಿದರು. ಹೇಗಿದೆ ಕರ್ಮ ಅಥವಾ ಪರದ್ರವ್ಯ ಅಂಥೇಳಿ ಹೇಳಿದ್ರೆ ಅದನ್ನು ಭಿನ್ನ ಮಾಡೋ ಸಾಧ್ಯ ಇದೆ, ನಾಶ ಮಾಡೋ ಸಾಧ್ಯ ಇದೆ, ದೂರ ಮಾಡೋ ಸಾಧ್ಯ ಇದೆ, ಅದರಿಂದ ದೂರ ಆಗೋ ಸಾಧ್ಯ ಇದೆ. ಆದರೆ ಅದು ಎಷ್ಟು ಸೂಕ್ಷ್ಮ ಮತ್ತು ಎಲ್ಲಿದೆ? ಎಲ್ಲಿದೆ? ಜ್ಞಾನ, ಚೇತನ ಲಕ್ಷಣದ ಜ್ಞಾನ ಎಲ್ಲಿದೆ? ಅಥವಾ ಚೇತನಾ ಲಕ್ಷಣದ ಜೀವ ಎಲ್ಲದನು? ಉಪಾಧಿ ರೂಪದ ಭಾವ ಎಲ್ಲಿದೆ? ಎಲ್ಲಿ ದ್ರವ್ಯದ ಉತ್ಪಾದ ಇದೆ ಅಲ್ಲ, ಉತ್ಪಾದ ಇದೆ ಅಲ್ಲ, ಅಲ್ಲಿ ಚೇತನಾ ಲಕ್ಷಣದ ಜೀವ ಅರ್ಥಾತ್ ಜ್ಞಾನ ಇದೆ. ಜೀವನ ಯಾಕೆ ಅಂತಂದ್ರೆ ಜ್ಞಾನ ಅಂತ ಹೇಳಿದ್ರೆ ಅದು ಭೇದ ಐತ್ರೆ, ಅಂಶ ಆಯ್ತು. ಜೀವನ ಜೀವ ದ್ರವ್ಯದ ಎಲ್ಲಿ ಉತ್ಪಾದ ನಡೀತಾ ಇದೆ ಅಲ್ಲ, ಅಲ್ಲಿದ್ದಾನೆ ಚೇತನಾ ಲಕ್ಷಣದ ಜೀವ. ಮತ್ತು ಅದೇ ಸಮಯದೊಳಗೆ ಅದು ವ್ಯಯ ಆಗೋಕ್ಕಿಂತ ಮುಂಚೆ ಅಲ್ಲೇ ವ್ಯಾಪಿಸ್ತಿದೆ ರಾಗ ಅಥವಾ ಉಪಾಧಿ. ಅಲ್ಲೇ ವ್ಯಾಪಿಸ್ತಿದೆ. ಜ್ಞಾನನ ಆಯ್ತು, ಕೆಲವು ಅಂಶದಿಂದ ಆಯ್ತು, ಕೆಲವು ಅಂಶದಿಂದ ಆಯ್ತು, ಸರ್ವಥಾ ಆಗಲಿಲ್ಲ. ಆದ್ರೆ ಸರ್ವಥಾ ಆದ್ರೆ ಮರು ಸಮಯದೊಳಗೆ ಅದರದ ನಾಶ ಆಗ್ತಿದೆ. ಉತ್ಪಾದ ಯಾವುದಿದೆ ಅದು ವ್ಯಯದಿಂದ ಸಂಯುಕ್ತ ಇದೆ ಅಲ್ಲ, ಹಾಗಾದ್ರೆ ಮರು ಸಮಯದೊಳಗೆ ಆ ಉತ್ಪಾದದ ವ್ಯಯ ಆಗ್ತಿದೆ. ಹಾಗಾದ್ರೆ ಆ ಉತ್ಪಾದ ರೂಪದ ಯಾವ ಚೈತನ ಇದೆಯೋ, ಜ್ಞಾನ ಅಲ್ಲ ಚೇತನ ಇದೆಯೋ ಅಥವಾ ಚೈತನ್ಯ ಇದೆಯೋ, ಉತ್ಪಾದ ಒಂದು ಸಮಯದ, ಮರು ಸಮಯದೊಳಗೆ ಅದುವೇ ವ್ಯಯಕ್ಕೆ ಪ್ರಾಪ್ತ ಆಗ್ತಿದೆ. ಹಾಗಾದ್ರೆ ಆ ಉತ್ಪಾದ ವ್ಯಯದೊಳಗೆ ಸದೃಶ ಉಳಿಯೋದು ಯಾವುದಿದೆ? ಅದು ಚೇತನ ಇದೆ.
ಉತ್ಪಾದ ವ್ಯಯರೂಪ ಆಗಿ ಅಭಾವ ಯಾವುದಾಗುವುದಿದೆಯೋ ಅದು ಅಚೇತನ ಅರ್ಥಾತ್ ಉಪಾಧಿ ಅರ್ಥಾತ್ ವಿಕಾರ ಅಥವಾ ಕರ್ಮ ಇದೆ. ಆದ್ರೆ ಆ ಉತ್ಪಾದ ಮತ್ತು ವ್ಯಯದ ನಡುವೆ ಯಾವ ಅಖಂಡ ಚೇತನ ಇದೆ ಅಲ್ಲ, ಅದರಿಂದ ಯಾವುದು ತುಂಡ ಅಚೇತನ ವಿಕಾರ ಇದೆ ಅಲ್ಲ, ಅದನ್ನು ಬೇರೆ ಮಾಡೋದು. ಎಲ್ಲಿ ಮಾಡೋದ? ಬೇರೆ ಎಲ್ಲಿ ಮಾಡೋದು? ವಸ್ತುವಿನೊಳಗೋ ಅಥವಾ ದೃಷ್ಟಿಯೊಳಗ? ದೃಷ್ಟಿಯೊಳಗೆ. ವಿಷಯ ಸೂಕ್ಷ್ಮ ಇದ್ದ ಕಾರಣನ ಈ ಜೀವನಿಗೆ ಹಿಂದಿನ ಅನಂತ ಭವಗಳಲ್ಲಿ ಇದು ಲಕ್ಷ್ಯಕ್ಕೆ ಬಂದಿಲ್ಲ. ದಿವ್ಯಧ್ವನಿಯ ಮೂಲಕನೂ ಲಕ್ಷ್ಯದೊಳಗೆ ಬರಲಿಲ್ಲ. ವೀತರಾಗಿ ಸಂತರುಗಳು ತಿಳಿಸಿಕೊಡುವ ವೇಳೆದೊಳಗೆ ಕೂಡ ಲಕ್ಷ್ಯಕ್ಕೆ ಬರಲಿಲ್ಲ. ಯಾಕೆ ಅಂತಂದ್ರೆ ಅದು ಶಬ್ದದಿಂದ ಅಗ್ರಾಹ್ಯ ಇದೆ. ಕ್ಷಯೋಕ್ಷಮ ಜ್ಞಾನದ ವಿಷಯ ಇದ್ರೂ ಕೂಡ ಜ್ಞಾನದಿಂದ ಗ್ರಹಣ ಯೋಗ್ಯ ಇದೆ. ಇನ್ನೊಂದ್ಸಲ, ಶಬ್ದದಿಂದ ಅಗ್ರಾಹ್ಯ ಇದೆ, ಇಂದ್ರಿಯ ಮನಸ್ಸಿನಿಂದನೂ ಅಗ್ರಾಹ್ಯ ಇದೆ. ಕ್ಷಯೋಕ್ಷಮ ಜ್ಞಾನಕ್ಕನ ಅದರದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಕ್ತಿ ಇದ್ರೂ ಅದು ಜ್ಞಾನದ ವಿಷಯ ಇದೆ. ಕ್ಷಯೋಕ್ಷಮ ಜ್ಞಾನ ಮತ್ತು ಜ್ಞಾನದ ವಿಷಯ ಇದರಲ್ಲಿ ಏನು ವ್ಯತ್ಯಾಸ ಇದೆ? ಕ್ಷಯೋಕ್ಷಮ ಜ್ಞಾನ ಸಾಪೇಕ್ಷ ಇದೆ, ಜ್ಞಾನ ನಿರಪೇಕ್ಷ ಇದೆ. ಯಾವಾಗ ಈ ಜೀವನಿಗೆ ಈ ವಿಷಯದ ಗ್ರಹಣ ಆಗ್ತಿದೆಯೋ, ಯಾವ ವಿಷಯದ? ಚೇತನ ಲಕ್ಷಣದ ಜೀವ, ಅಚೇತನ ಲಕ್ಷಣದ ಕರ್ಮ. ಇವು ಎರಡರ ಭಿನ್ನತೆಯ ಜ್ಞಾನ ಆಗ್ತಿದೆಯೋ, ಗ್ರಹಣ ಆಗ್ತಿದೆಯೋ, ಸ್ವೀಕಾರ ಆಗ್ತಿದೆಯೋ, ತಿಳಿದು ಬರ್ತಿದೆಯೋ, ಆವಾಗ ಇವನ ಹತ್ರ ಕ್ಷಯೋಕ್ಷಮ ಜ್ಞಾನನ ಇರ್ತಿದೆ. ಆದ್ರೂ ಕೂಡ ಅದು ಜ್ಞಾನದಿಂದ ಗ್ರಹಣ ಆಗ್ತಿದೆ. ತಿಳಿಲಿಕ್ಕೆ ಬೇಕ್ರೆ ಯಾವಾಗ ಈ ವಿಷಯದ ಸ್ವೀಕಾರ ಯಾವನೋ ಜೀವನಿಗೆ ಆಗ್ತಿದೆ ಅಲ್ಲ, ಅವಾಗೇನು ಕೇವಲ ಜ್ಞಾನ ಇರುವುದಿಲ್ಲ, ಕ್ಷಯೋಕ್ಷಮ ಜ್ಞಾನನೇ ಇರ್ತಿದೆ. ಆದ್ರೂ ಆ ವಿಷಯವನ್ನು ತಿಳಿಯುವಂಥದ್ದ ಜ್ಞಾನ ಇದೆ. ಕ್ಷಯೋಕ್ಷಮ ಜ್ಞಾನದೊಳಗಿಂದ ಜ್ಞಾನ ಏನಿದೆ ಅಲ್ಲ, ಅದು ಕಾರ್ಯ ಮಾಡ್ತಿದೆ. ಅದನ್ನು ಶಬ್ದದಿಂದಂತೂ ಇದೇ ರೀತಿ ಹೇಳಿದ್ರೆ ಅದರದ ಅರ್ಥಗ್ರಹಣ ನಮ್ಮ ಜ್ಞಾನ ಸಾಮರ್ಥ್ಯದಿಂದ ಮಾಡೋದಿದೆ. ಹೇಗೆ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ದೃಷ್ಟಾಂತ ಹೇಳಲಾಗುತ್ತದೆ. ಕ್ಷಯೋಕ್ಷಮ ಜ್ಞಾನದ ವಿಷಯ ಶಬ್ದ ಇದೆ. ಕರ್ಣೇಂದ್ರಿಯದ ಮೂಲಕ ಯಾವ ಜ್ಞಾನ ಕಾರ್ಯ ಮಾಡ್ತಾ ಇದೆ, ಆ ಜ್ಞಾನ ಶಬ್ದವನ್ನು ಗ್ರಹಣ ಮಾಡ್ತಿದೆ. ಆ ಜ್ಞಾನ ಕ್ಷಯೋಕ್ಷಮ ಜ್ಞಾನ ಇದೆ. ಆದರೆ ಶಬ್ದದೊಳಗಿನ ವಿಷಯವನ್ನ, ರಹಸ್ಯವನ್ನ, ಪ್ರಯೋಜನಭೂತ ಸತ್ವವನ್ನ ಗ್ರಹಣ ಮಾಡೋದೇನಿದೆ ಅದು ಜ್ಞಾನ. ತಿಳಿತೇನ್ರಿ? ನೋಡ್ರಿ, ಯಾವುದೋ ಒಂದು ರಸನೇಂದ್ರಿಯದ ಪದಾರ್ಥ ಇದೆ, ವಿಷಯ ರೂಪದ ಪದಾರ್ಥ. ಆ ರಸನೇಂದ್ರಿಯದ ವಿಷಯ ರೂಪದ ಪದಾರ್ಥವನ್ನ ತಿಳಿಯೋದೇನಿದೆ ಅದು ಇಂದ್ರಿಯದ ಮೂಲಕ ಕ್ಷಯೋಕ್ಷಮ ಜ್ಞಾನ. ತಿಳಿತೇನ್ರಿ? ಕ್ಷಯೋಕ್ಷಮ ಜ್ಞಾನ. ಅದರೊಳಗೆ ಇಷ್ಟ ಅನಿಷ್ಟ ಮನ್ನಿಸುವುದ, ಇದು ವಿಪರೀತ ಮನ್ಯನೆಯ ಆಧಾರದಿಂದ ಆಗುವಂತಹ ಕಾರ್ಯ. ಯಾಕೆಂತಂದ್ರೆ ಆ ರಸನೇಂದ್ರಿಯದ ವಿಷಯದೊಳಗ
ಪ್ರಯೋಜನಭೂತ ಅಂಶ ಏನೂ ಇಲ್ಲ. ತಿಳಿತಾ ಇದೆಯಲ್ಲ? ಪ್ರಯೋಜನಭೂತ ಏನೂ ಇಲ್ಲ. ಅದು ಇಷ್ಟ ಅನ್ನಿಷ್ಟ ಅನ್ನಿಷ್ಟು ಅದು ಮಿಥ್ಯಾತ್ವದ ಭೂಮಿಕೆಯ ಮೇಲೆ ಕಾರ್ಯ ಮಾಡುವಂಥ ಜ್ಞಾನ ಅಥವಾ ವಿಪರೀತತೆ ಇದೆ. ಆದರೆ ಈ ಕರ್ಣೇಂದ್ರಿಯದ ವಿಷಯ ರೂಪದ ಯಾವ ಶಬ್ದ ಇದೆ ಅಲ್ಲ, ಉಪದೇಶ ರೂಪದ ಶಬ್ದರೇ, ಬೇರೆ ಅನ್ಯ ಹೊರಗಿನ ಇಂದ್ರಿಯ ಜ್ಞಾನಕ್ಕೆ ಸಂಬಂಧಿಸಿದ ಶಬ್ದದ ಮಾತು ಇಲ್ಲ. ಜ್ಞಾನಿ ಗುರುಗಳ ಉಪದೇಶ ರೂಪದ ಯಾವ ಶಬ್ದ ಇದಾವೆ ಆ ಶಬ್ದ ಕ್ಷಯೋಕ್ಷಮ ಜ್ಞಾನದ ಆಧಾರದಿಂದ ಕರ್ಣೇಂದ್ರಿಯದ ಮೂಲಕ ಕೇಳಿ ಬರ್ತವೆ. ಆದ್ರೆ ಅದರೊಳಗೆ ತನ್ನ ಪ್ರಯೋಜನ ಏನಿದೆ ಅದನ್ನು ಗ್ರಹಣ ಯಾವುದು ಮಾಡ್ತಿದೆ ಅಲ್ಲ, ಅದಕ್ಕೆ ನೀವು ಯಾವುದೋ ಒಂದು ಅಪೇಕ್ಷಾದಿಂದ ಮನಸ್ಸ ಅಂಥೇಳಿ ಹೇಳಿದ್ರೂ ಅದು ಭಾವಮನ ಇದೆ ರೀ. ಆ ಭಾವಮನ ಏನಿದೆ ಅಲ್ಲ, ಅದು ಪ್ರಯೋಜನಭೂತ ಅಂಶವನ್ನು ಗ್ರಹಣ ಮಾಡಿದ ನಂತರ ಅದರ ಕಾರ್ಯ ಮುಗಿತು. ವಾಸ್ತವಿಕ ಜ್ಞಾನ ಏನಿದೆ ಅದು ಅದರಿಂದ ಉಪಯೋಗ ಮಾಡಿಕೊಳ್ತೀವಿ. ಅಲ್ಲಿ ಭಾವ ಮನಸ್ಸನ್ನು ಹೋಗಿದೆ ಅಂದಮೇಲೆ ಕ್ಷಯೋಕ್ಷಮ ಜ್ಞಾನ ರೂಪ ಯಾವುದರ ಹೆಸರು ಇದೆಯೋ ಆ ಇಂದ್ರಿಯದ ಕಾರ್ಯ ಅಂತೂ ಇಲ್ಲವೇ ಇಲ್ಲರಿ. ಹೀಗೆ ಒಳಗೆ ಇದೆ ಅದ ತಿಳಿತನ ಶಬ್ದಗ್ರಹಣ ಮಾಡುವಂಥದ್ದು ಯಾವುದಿದೆ ಅದು ಕ್ಷಯೋಕ್ಷಮ ಜ್ಞಾನ ಇದೆ. ಆ ಶಬ್ದದೊಳಗಿನ ಪ್ರಯೋಜನಭೂತ ಸತ್ವವನ್ನು ಹಿಡ್ಕೊಳ್ಳೋದೇನಿದೆ ಅದು ಮನಸ್ಸರ್ಥಾತ್ ಭಾವಮನ ಇದೆ. ಅದರಿಂದ ವಿಷಯದ ಗ್ರಹಣ ಆಗಿ ತನ್ನಲ್ಲೇ ತನ್ನನ್ನು ಕಂಡುಕೊಳ್ಳುವ ಕಾರ್ಯ ಯಾವುದು ಮಾಡ್ತಿದೆ ಅದು ಜ್ಞಾನ ಇದೆ. ಭಾವಮನ ಅದರಿಂದ ಕೂಡ ಜ್ಞಾನ ಏನಿದೆ ಯಾವಾಗ ಭಿನ್ನ ಆಗ್ತಿದೆ ಆವಾಗ ಕಾರ್ಯ ಆಗ್ತಿದೆ. ಅನುಭೂತಿ ರೂಪದ ಕಾರ್ಯ ಇವೆಲ್ಲ ಹೊರಗುಳಿದು ಮತ್ತು ನಿಜವಾಗಿ ಯಾವ ಸಂಜ್ಞೆಗೆ 5 ಇಂದ್ರಿಯಂತೂ ಪುದ್ಗಲದ ವಿಷಯವನ್ನೇ ಗ್ರಹಣ ಮಾಡ್ತವ್ರೆ. ರೂಪಿ ಆದ್ರ ಮನಸ್ಸೇನಿದೆ ಅದು ರೂಪಿ ಅರೂಪಿ ಎರಡನ್ನೂ ಗ್ರಹಣ ಮಾಡ್ತಿದೆ ಅಂದ್ರಲ್ಲ, ಆ ಗ್ರಹಣ ಮಾಡುವಂಥ ಅರೂಪಿಯೊಳಗೂ ಕೂಡ 2 ಅದಾವ್ರೆ. ಅರೂಪಿಯೊಳಗೆ 2 ಅದಾವ್ರೆ. ಏನ ಒಂದು ಸರ್ವಜ್ಞ ಪ್ರಭುವಿನ ಅಥವಾ ವೀತರಾಗಿ ಸಂತರುಗಳ ನಿಜ ಕಲ್ಯಾಣಕ್ಕೆ ಸಂಬಂಧಿಸಿದ ಹಾಗೆ ವಿಷಯ, ಇನ್ನೊಂದು ಆತ್ಮನ ಸನ್ಮುಖ ಆಗುವಂಥ ತನ್ನ ಕಲ್ಯಾಣದ ವಿಷಯವನ್ನು ಗ್ರಹಣ ಮಾಡ್ತಿದೆ, ಅದು ಅರೂಪಿನೇ ಇದೆ ರೀ. ಆದ್ರೆ ಅದಕ್ಕಲ್ಲಿ ಉಪದೇಶ ರೂಪಿ ಶಬ್ದದ ಅವಲಂಬನೆ ಇದೆ. ಆದರೆ ತನ್ನನ್ನು ಎಲ್ಲಿ ಗ್ರಹಣ ಮಾಡುವ ಸಲುವಾಗಿ, ತನ್ನನ್ನು ತಿಳಿಯುವ ಸಲುವಾಗಿ ಯಾವ ಜ್ಞಾನ ಉದ್ಯಮ ಮಾಡುತ್ತಿದೆಯಲ್ಲ ಅದರಲ್ಲಿ ಪರದ ಅವಲಂಬನೆ ಇಲ್ಲ. ಮನಸ್ಸಿನ ವಿಷಯ ರೂಪಿ ಅರೂಪಿ 2 ಅಂಥೇಳಿ ಹೇಳಿದರೆ, ರೂಪಿ ಯಾವುದು ಚಕ್ಷು ಇಂದ್ರಿಯ ಅಥವಾ ಕರ್ಣೇಂದ್ರಿಯದ ಮೂಲಕ ಮೂರ್ತ ವಿಷಯದ ಪರಿಚಯ ಆಗ್ತಿದೆಯೋ ಅದರಿಂದ ಅಮೂರ್ತ ವಿಷಯದ ಕುರಿತಾಗಿ ಮಹಿಮೆ ಬರ್ತಿದೆ, ಅದು ಒಂದ. ಮತ್ತು ನಿಜ ಶುದ್ಧಾತ್ಮನ ಕಡೆಗೆ ಯಾವುದು ಪ್ರವೃತ್ತಿ ಮಾಡ್ತಿದೆ ಅದು ಒಂದ. ಏನು ಭೇದ ವಿಜ್ಞಾನಕ್ಕಿಂತ ಮೊದಲೇ ತಿರಿಯಂಚಂದ್ರೆ ಶಬ್ದ ಜ್ಞಾನ ಇಲ್ಲವೇ ಇಲ್ಲ. ಮಾತು ಹೀಗಿದೆ, ಸಂಜ್ಞೆ ಪಂಚೇಂದ್ರಿಯ ಯಾವುದು ಇದೆಯೋ ಅದರಲ್ಲಿ ಪರಸ್ಪರ ನಮ್ಮ ಹಾಗೆ ಶಬ್ದದ ವಿನಿಯೋಗ ರೂಪದ ವ್ಯವಹಾರ ಇಲ್ಲದಿದ್ರೂ ಕೂಡ ಯಾವುದೇ ಸಂಜ್ಞೆ ಇದೆ ಅದಕ್ಕೆ ಶಬ್ದದ ಜ್ಞಾನ ಅಂತೂ ಇದೆ. ಗುರುಗಳ ಉಪದೇಶವನ್ನ ಅದೇ ಚಕ್ಷು ಇಂದ್ರಿಯದ ಮೂಲಕ ಶಾಂತ ಮುದ್ರೆಯನ್ನು ನೋಡೇನೋ ತಿಳಿತಿದೆ.
ಉಪದೇಶದ ಮರ್ಮವನ್ನು. ಶಾಂತ ಮುದ್ರೆ, ವೀತರಾಗ ಮುದ್ರೆ, ಶಾಂತ ಮುದ್ರೆಯನ್ನು ನೋಡನು. ಅದ ತನಗೂ ಯಾವುದು ಪ್ರಯೋಜನಭೂತ ಇದೆಯೋ ಆ ಭಾವವನ್ನು ತಿಳಿತೀರಿ. ಮತ್ತು ಅವರು ಉಪದೇಶ ಮಾಡ್ತಾ ಇದ್ದಾರೆ ಶಬ್ದದಿಂದ. ಮುನಿರಾಜರ, ಭಾವಲಿಂಗಿ ಸಂತರುಗಳ ಸಂಘದೊಳಗ ಫೋಟೋ ತೋರಿಸಿರ್ತಾರಲ್ಲ ಎಲ್ಲರೇ. ಶ್ರಾವಕರು ಇರ್ತಾರೆ, ಮುನಿಗಳಿರ್ತಾರೆ, ಪಶುಗಳು ಇರ್ತಾವೇನಿಲ್ರಿ. ಹಾಗಾದ್ರೆ ಆ ಮುನಿರಾಜರು ಯಾವ ಶಬ್ದದ ಮೂಲಕ ತತ್ವದ ಸ್ವರೂಪದ ನಿರೂಪಣೆ ಮಾಡ್ತಾ ಇರ್ತಾರೆ, ಆವಾಗ ಮನುಷ್ಯರಿಗೆ ಹೇಗೆ ಶಬ್ದ ಮಾಧ್ಯಮದಿಂದ ಭಾವದ ಗ್ರಹಣ ಆಗ್ತಾ ಇರ್ತಿದೆಯೋ ಅದೇ ಪ್ರಕಾರ ಆ ಆಕಾರ ಪ್ರಕಾರಗಳನ್ನು ನೋಡೋದಷ್ಟೇ ಅಲ್ಲ, ಶಾಂತ ವೀತರಾಗ ಭಾವವನ್ನು ನೋಡೋದಷ್ಟೇ ಅಲ್ಲ, ಆ ಶಬ್ದದ ಮೂಲಕ ಕೂಡ ಭಾವದ ಗ್ರಹಣ ತಿರಿಯಂಚಗಳಿಗೆ ಆಗ್ತಿದೆ. ಅಂಥೇಳಿನ ಸಮವಸರಣದೊಳಗ ಯಾವ ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚಗಳು ಬರ್ತವೆ, ಅವುಗಳಿಗೆ ಅವುಗಳ ಭಾಷೆಯೊಳಗೆ ಬೋಧ ಆಗ್ತಿದೆ ಅಂಥೇಳಿ ಏನು ಹೇಳಿದರು ಅದ ಸತ್ಯ ಇದೆ. ನೋಡ್ರಿ, ಈಗ ನಾಯಿ ಬೆಕ್ಕ ಸಾಕಿರ್ತಾರಲ್ಲ, ಬಾ ಹೋಗು ಅಂತಾರೆ, ಗಿಳಿಗೆ ಮಾತು ಕಲಿಸ್ತಾರೆ, ಏನೇನೋ ಮಾಡ್ತಾರಲ್ಲ, ಅದಕ್ಕೆ ತಿಳಿತಿದೆ ಏನಿಲ್ರಿ, ಶಬ್ದದ ಜ್ಞಾನ ಇದೆ ಏನಿಲ್ರಿ. ನಾಯಿಗಳಿಗೆ ಅದ ಬಾ ಹೋಗು ಕೂಡು ಏನೆಲ್ಲ ಅಂತಾರಲ್ಲ ಮನುಷ್ಯರ, ಅದರದ ಭಾವ ತಿಳಿತಿದೆ, ಅರ್ಥಾತ್ ಅದಕ್ಕೆ ಶಬ್ದ ಮಾಧ್ಯಮ ಇದೆ, ಭಾವ ತಿಳಿತಿದೆ. ಆದರೆ ಒಂದು ನ್ಯಾಯದಿಂದ ವಿಚಾರ ಮಾಡೋದ ಸಮ್ಯಕ್ ದರ್ಶನ ಅಂತೂ ಸಂಜ್ಞಿಗೆನ ಆಗ್ತಿದೆ, ಹೌದೇನಿಲ್ರಿ. ಹಾಗಾದ್ರೆ ಸಂಜ್ಞಿ ಇದ ಕರ್ಣೇಂದ್ರಿಯದ ನಂತರ ಪ್ರಾಪ್ತ ಆಗುವಂಥ ಜ್ಞಾನದ ವಿಶೇಷತೆ ಇದೆ. ಹಾಗಾದ್ರೆ ಕರ್ಣೇಂದ್ರಿಯದ ವಿಷಯದ ಯಾವ ಭಾವ ಇದೆ ಅಥವಾ ಪ್ರಯೋಜನ ಇದೆ ಅದು ಆ ತಿರಿಯಂಚಗಳಿಗೆ ತಿಳಿಲಿಕ್ಕೆ ಬೇಕು. ಈಗ ಮಹಾವೀರರ ಜೀವನಿಗೆ ಸಿಂಹ ಪರ್ಯಾಯದೊಳಗ ಆ ಚಾರಣ ಮುನಿಗಳು ಬೋಧ ಮಾಡಿದ್ರು ಅಂಥೇಳಿ ಹೇಳಿದ್ರು. ಯಾವ ಭಾಷೆಯೊಳಗೆ ಮಾಡಿದ್ರು ಅಂಥೇಳಿ ಒಂದು ಪ್ರಶ್ನೆ ಉತ್ಪನ್ನ ಆಗ್ತಿದೆ, ಅದು ಮಾತು ಸರಿ ಇದೆ. ಆದರೆ ಎಲೈ ಭವ್ಯನೇ, ನೀನು ಚಿನ್ಮಾತ್ರ ಅರೂಪಿ ತತ್ವ ಇರುವೆ. ಈ ಪ್ರಕಾರದ ಒಂದು ವೇಳೆ ಕನ್ನಡ ಭಾಷೆಯ ಮುನಿಗಳಿದ್ರು ಅಂತಂದ್ರೆ ಶಬ್ದ ಪ್ರಯೋಗ ಮಾಡೋದು ಸಾಧ್ಯ ಇದೆ ಏನಿಲ್ಲ, ಮಾಡಿದರು. ಅದಕ್ಕೆ ಆ ಕನ್ನಡ ಭಾಷೆ ಗೊತ್ತಿದೆ ಹೀಗೆ ಮಾತಿಲ್ಲ, ಆದ್ರೆ ಆ ಶಬ್ದದ ಮರ್ಮವನ್ನು ತಿಳ್ಕೊಳ್ಳುವಂಥದ್ದು ಯೋಗ್ಯತೆ ಅದಕ್ಕೆ ಇದ್ದ ಕಾರಣ ಶಬ್ದದ ಮೂಲಕ ಉಪದೇಶ ಅನ್ವಯಿಸ್ತದೆ. ಕನ್ನಡ ಭಾಷೆಯ ಮುನಿಗಳಿದ್ರಂದ್ರೆ ಹೀಗೆ ಹೇಳೋರು, ಎಲೈ ಭವ್ಯನಿ, ನೀನು ಯಾವ ಈ ಪರ್ಯಾಯ ಧಾರಣ ಮಾಡಿದೆ ಅದು ನಿನ್ನ ವಾಸ್ತವಿಕ ಸ್ವರೂಪ ಅಲ್ಲ. ಹೇಳಿದ್ದಿರಬಹುದೇನಿಲ್ಲ ಮುಖದಿಂದ, ಹಾಗಾದ್ರೆ ಅದಕ್ಕೆ ಕನ್ನಡ ಭಾಷೆ ಗೊತ್ತಿತ್ತೇನ, ಹೀಗೆ ನಾವು ಅರ್ಥದ ಕಡೆಗೆ ಹೋಗೋದಿಲ್ಲ. ಆದ್ರೆ ಆ ಭಾಷೆಯ ಭಾವ ಏನಿತ್ತಲ್ಲ ಅದು ಅದಕ್ಕೆ ಗ್ರಹಣ ಆಯ್ತು ಅಂದಮೇಲೆ ಅದಕ್ಕೆ ಭಾಷೆಯ ಜ್ಞಾನ ಅಥವಾ ಕರ್ಣೇಂದ್ರಿಯದ ವಿಷಯದ ಕೂಡ ಅದಕ್ಕೆ ಪರಿಚಯ ಇದೆ. ಸರ್ಕಸ್ ಒಳಗೆ ನೋಡ್ತೇವೆ, ಸಿಂಹ, ಹುಲಿ, ಆನೆ, ಕುದುರೆ ಏನೆಲ್ಲ ನೋಡ್ತೇವಲ್ಲ, ಸಾಕಿದ್ದು ಎಲ್ಲ ಇರ್ತಾವಲ್ಲ, ಅವರವರ ಭಾಷೆಯೊಳಗಿನ ಆ ಯಾವ ವಿನಿಮಯ ಅರ್ಥಾತ್ ಅವರು ಮಾತಾಡ್ತಾರಲ್ಲ, ಯಾರು ಅದಾರೋ ಅದನ್ನು ನಡೆಸುವಂಥವ್ರ ಅದರ ಭಾವವನ್ನು ಅದು ತಿಳಿತಿದ್ದಾರೆ. ಅದು ಹಿಂದಿ ಭಾಷೆಯನ್ನೇ ತಿಳಿತಿದೆ, ಕನ್ನಡ ಭಾಷೆ ತಿಳಿಯೋದಿಲ್ಲ, ಈಗ ಅಲ್ಲಿ ಅರ್ಥ ಅಲ್ಲ. ಅವನ ಭಾವವನ್ನು ಅವ ಯಾವ ಅದನ್ನಲ್ಲ ರಿಂಗ್ ಮಾಸ್ಟರ್, ಅವನ ಭಾವವನ್ನು ತಿಳಿತಿದೆ ಅದ. ಅದೇ ಅದಕ್ಕೆ ನ್ಯಾಯದಿಂದ ತಿಳ್ಕೊಳ್ಳೋದು ಅವಶ್ಯಕ. ಏನಂತಂದ್ರೆ ಎಲ್ಲಿ ಮನಸ್ಸಿದೆ ಅಲ್ಲಿ ಕರ್ಣೇಂದ್ರಿಯ ಅಂತೂ ಪೂರ್ಣ ಇದೇನೋ ಇದೆ. 5 ಇಂದ್ರಿಯಗಳ ಪೂರ್ಣತೆಯ ನಂತರನ ಮನಸ್ಸು 6ನೇ ಇಂದ್ರಿಯ ಅಂಥೇಳಿ ಹೇಳಿದರು, ಅನಿಂದ್ರಿಯ ಅಂಥೇಳಿ ಹೇಳಿದರು, ಸಂಜ್ಞೀತನ ಅಂಥೇಳಿ ಹೇಳಿದರು, ಅದರ ಪ್ರಾಪ್ತಿಯಾಗ್ತಿದೆ. ಹಾಗಾದ್ರೆ ಅದರ ಮನಸ್ಸಿನ ಮೂಲಕ ಆ ಜೀವದ ಹಿತಾಹಿತದ ಕಾರ್ಯದ ಅಲ್ಲಿ
ಏನೋ ನಡೀತಿದೆ ಅಂದಮೇಲೆ ಅದಕ್ಕೆ ಕರ್ಮೇಂದ್ರಿಯದ ವಿಷಯ ಗ್ರಹಣದ ಶಕ್ತಿ ಪೂರ್ಣ ರೂಪದಿಂದ ಇದೆ. ಅದು ಸಂಕೇತದಿಂದ ತಿಳಿತಿರಬಹುದು ಅಂಥೇಳಿ ನಾವು ಅಂತೇವೆ. ಆದರೆ ಸಂಕೇತಕ್ಕೂ ಕೂಡ ಆಧಾರ ಶಬ್ದನೇ ಇದೆ. ಅದಕ್ಕೆ ಈ ಶಬ್ದದ ಮಹಿಮಾ ನಿಜವಾಗಿನ ಮನಸ್ಸಿಗೆ ಬಹಳ ಪೂರಕ ಇದೆ. ಮನಸ್ಸಿಗೆ ಪೂರಕ ಇದೆ ಶಬ್ದದ ಜ್ಞಾನ. ಆದರೆ ಆ ಶಬ್ದದ ಜ್ಞಾನದಿಂದ ಮನಸ್ಸಿನಲ್ಲಿ ಕಾರ್ಯ ಆಗಲೇಬೇಕು ಹೀಗೆ ನಿಯಮ ಇಲ್ಲ. ಆದರೆ ಮನಸ್ಸಿನೊಳಗೆ ಕಾರ್ಯ ಆಗುವೊಳ್ಳೆದೊಳಗೆ ಅದಕ್ಕೆ ಪೂರಕ ಯಾವುದಿದೆ ಅಂತಂದ್ರೆ ಶಬ್ದ ಅಂಥೇಳಿ ಹಿಂದೊಂದು ಸಲ ಹೇಳಿದ್ದಿತ್ತು. ಇವು 6 ಅದಾವಲ್ಲ, ಸ್ಪರ್ಶ ರಸ ಗಂಧ, ಇವು 3 ಇಂದ್ರಿಯ. ವರ್ಣ ಶಬ್ದ ಮತ್ತು ವಿಚಾರ ಶಕ್ತಿ ಇವು 3. ಅವು ಮೊದಲಿನ 3 ಏನದಾವು ನಿರರ್ಥಕ. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ನಿರರ್ಥಕ. ಯಾಕ ಅಂತಂದ್ರೆ ಆತ್ಮಕಲ್ಯಾಣದೊಳಗೆ ಅವುಗಳ ಕಾರ್ಯ ಏನೂ ಇಲ್ಲ. ಆದ್ರೆ ಅವಿಲ್ಲದ ಮುಂದಿನೂ ಇಲ್ಲರ್ಲೆ. ಹಾಗಾದ್ರೆ ಆ ಮುಂದಿನದ್ರೊಳಗೆ ಕಾರ್ಯ ಆಗುವೊಳ್ಳೆದೊಳಗೆ ಇವುಗಳದ್ದು ನಿಯಂತ್ರಣ ಇದೇನಿಲ್ರಿ? ನಿಯಂತ್ರಣ ಇದೆಯೋ ಅಥವಾ ಇಲ್ಲ? ರಸದ ಇಷ್ಟಾನಿಷ್ಟು ಬುದ್ಧಿ ಹೋಯಿತು, ಸ್ಪರ್ಶದ ಇಷ್ಟಾನಿಷ್ಟು ಬುದ್ಧಿ ಹೋಯಿತು, ಗಂಧದ ಇಷ್ಟಾನಿಷ್ಟು ಬುದ್ಧಿ ಹೋಯಿತು. ಯಾವುದರಿಂದ? ಆ ಚಕ್ಷು ಇಂದ್ರಿಯದ ಮೂಲಕ ವೀತರಾಗ ಭಾವವನ್ನು ತಿಳಿದ ನಂತರ, ಕರ್ಣೇಂದ್ರಿಯದ ಮೂಲಕ ವೀತರಾಗತೆಯ ಸ್ವರೂಪವನ್ನು ತಿಳಿದ ನಂತರ, ಅನಿಂದ್ರಿಯವಾದಂಥ ಮನಸ್ಸಿನ ಮೂಲಕ ತತ್ವದ ನಿರ್ಣಯ ಆದ ನಂತರ, ಆ 3 ವಿಷಯಗಳಲ್ಲಿ ಕೂಡ ಏನಾಯಿತು? ನಿಯಂತ್ರಣ. ಅರ್ಥಾತ್ ಅವುಗಳಿಗೆ ಸಂಬಂಧಿಸಿದ ಹಾಗೆ ಸ್ವಚ್ಛಂದತೆ ಜೀವದಲ್ಲಿ ಉಳಿಲಿಲ್ಲ. ಅದಕ್ಕೆ 5 ಇಂದ್ರಿಯಗಳಲ್ಲಿ ಪ್ರಬಲ ರಸನೇಂದ್ರಿಯ ಅಂದರು. ಆದರೆ ಬರೇ ರಸನೇಂದ್ರಿಯವನ್ನು ಗೆಲ್ಲುವುದರಿಂದ ಕಾರ್ಯ ಆಗುವುದಿಲ್ಲ. ರಸನೇಂದ್ರಿಯವನ್ನು ಗೆಲ್ಲುವ ಕಾರ್ಯ ಇದೆಯಲ್ಲ, ಅದು ವೀತರಾಗ ರೂಪವನ್ನು, ವೀತರಾಗತೆಯ ರೂಪವನ್ನು ನೋಡೋದು, ಶಬ್ದದಿಂದ ವೀತರಾಗತೆಯ ಸ್ವರೂಪವನ್ನು ತಿಳಿಯೋದು, ಮನಸ್ಸಿನ ಮೂಲಕ ಜೀವ ಅಜೀವ ತತ್ವದ ನಿರ್ಣಯ ಆಗೋದು. ಈಗ ಆದ ನಂತರ ಏನು ರಸನೇಂದ್ರಿಯವನ್ನು ಗೆಲ್ಲುವಿಕೆ ಇದೆಯಲ್ಲ, ಅದನ್ನು ನಿಜವಾಗಿ ರಸನೇಂದ್ರಿಯವನ್ನು ಗೆಲ್ಲುವುದು. ರಸನೇಂದ್ರಿಯದ ಮಾತು ಕೂಡ 2 ಕಾರ್ಯ ಅದಾವ. ಅದಕ್ಕೆ ಅದೆಲ್ಲ ವಿಷಯ ಈಗ ವಿಸ್ತಾರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮದೇನು ನಡೆದದ್ದು ಇದೆ? ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ. ಹಾಗಾದ್ರೆ ಆ ಚೇತನ ಮತ್ತು ಅಚೇತನವನ್ನು ಅಂತರ್ಮುಖ ಜ್ಞಾನದಿಂದ ಎಲ್ಲಿ ಉತ್ಪಾದ ಇದೆಯಲ್ಲ ಅಲ್ಲಿ ಹೋಗಿ ಭೇದ ಮಾಡಬೇಕಾದ್ರೆ ಈ ಜೀವದಲ್ಲಿ ಎಷ್ಟು ಜ್ಞಾನದ ಸ್ಥಿರತೆ ಬೇಕು, ಸೂಕ್ಷ್ಮತೆ ಬೇಕು, ತೀಕ್ಷ್ಣತೆ ಬೇಕು. ಇದು ಕೇವಲ ಇಲ್ಲಿ ಅಂದಾಜು ಮಾಡೋದಿದೆ. ಹೋಗ್ತೈತ್ರಿ, ನಿಜವಾಗಿನ ಹೋಗ್ತೈತ್ರಿ. ಅದರ ಸಲುವಾಗಿ ನೋಡ್ರಿ, ವಿಷಯದ ಜ್ಞಾನ ಆಗೋದು ಅವಶ್ಯಕ ಇದೆ. ಚೇತನ ಅಂದ್ರೆ ಶಬ್ದ ಅಲ್ಲ, ಅಚೇತನ ಅಂದ್ರೆ ಶಬ್ದ ಅಲ್ಲ. ಆ ಶಬ್ದದ ಮೂಲಕ ತಿಳಿಪಡಿಸುವಂಥ ಒಂದು ವಸ್ತು ವಿಶೇಷ ಅಥವಾ ಭಾವ ವಿಶೇಷ ಇದೆ. ಅದ ಚೇತನ, ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಚೇತನ ಇದೆ. ಇಷ್ಟು ಹೇಳಿದ ನಂತರ ಅವು ಎರಡನ್ನು ಭಿನ್ನ ಭಿನ್ನವಾಗಿ ತಿಳಿಯುವಂಥ ಸಾಮರ್ಥ್ಯ ಅಥವಾ ಯೋಗ್ಯತೆ ನಮಗೆ ಬಂತೇನ್ರಿ? ಯೋಚನೆ ಮಾಡೋದು ಒಂದಿಷ್ಟು. ವಿಷಯ ಎಲ್ಲಿದೆ, ವಿಷಯ ಹೇಗಿದೆ, ಶಬ್ದ ಎಲ್ಲಿದೆ, ಶಬ್ದ ಏನು ಹೇಳಿತು, ಶಬ್ದದ ಅರ್ಥ ಏನಿದೆ ಅಂಥೇಳಿ ಆಗಮದ ವಾಚನದ ಸಲುವಾಗಿ ಶಬ್ದಾರ್ಥ ಮುಂದಿನ ಅವು ಬಿಡ್ರಿ ಅಧ್ಯಯನದ ಮಾತ. ಆದ್ರೆ ಭಾವಾರ್ಥ ಪ್ರಯೋಜನಭೂತ ಇದೆಯಲ್ಲ. ಭಾವಾರ್ಥ ಅಂತಂದ್ರೆ ಏನ? ಅರ್ಥರೂಪದ ಭಾವರೂಪದ ಪ್ರಯೋಜನ. ಅರ್ಥದ ಅರ್ಥ ಒಂದು ವಸ್ತು ಇದೆ, ಅರ್ಥದ ಅರ್ಥ ಒಂದು ಪ್ರಯೋಜನ ಇದೆ. ಭಾವಾರ್ಥ ಅರ್ಥಾತ್ ಭಾವರೂಪದ ಅರ್ಥ ವಸ್ತುವಿನವರೆಗೆ ತಲುಪಬೇಕು ಒಂದು. ಭಾವಾರ್ಥ ಅರ್ಥಾತ್ ಭಾವವೇ ಪ್ರಯೋಜನ.
ಪ್ರಯೋಜನ ಇದೆ. ತಿಳಿತಂದ್ರೆ ಅರ್ಥ ಶಬ್ದದ್ದು ಎರಡು ಅರ್ಥ. ಒಂದು ಅರ್ಥ ಇದೆ ಪದಾರ್ಥ ವಸ್ತು, ಒಂದು ಅರ್ಥ ಇದೆ ಪ್ರಯೋಜನ. ಪುರುಷಾರ್ಥ ಸಿದ್ಧಿ ಉಪಾಯ, ಅಲ್ಲಿ ಅರ್ಥದ ಅರ್ಥ ಏನಿದೆ ಪ್ರಯೋಜನ. ಪುರುಷನ ಅರ್ಥದ ಸಿದ್ಧಿಯ ಉಪಾಯ, ಅಲ್ಲಿ ಅರ್ಥದ ಅರ್ಥ ಏನು ಮಾಡೋದ ಪ್ರಯೋಜನ. ಮತ್ತು ಇಲ್ಲಿ ಶಬ್ದಾರ್ಥ ಅಂಥೇಳಿ ಹೇಳಿದರೆ ಆ ಶಬ್ದ ಯಾವ ವಸ್ತುವನ್ನು ತಿಳಿಸ್ತಾ ಇದೆ. ಇಲ್ಲಿ ಅರ್ಥದ ಅರ್ಥ ಏನು ಮಾಡೋದ ವಸ್ತು. ಅರ್ಥಾತ್ ಅರ್ಥ ಶಬ್ದದ್ದು ಎರಡು ಅರ್ಥ ಅದಾವ್ರೆ, ಇನ್ನೇನು ಬೇರೆ ಶಬ್ದ ಇಲ್ಲಲ್ಲ. ಅದಕ್ಕೆ ಅರ್ಥ ಶಬ್ದದ್ದು ಎರಡು ಅರ್ಥ ಅದಾವ, ಒಂದು ವಸ್ತು, ಇನ್ನೊಂದು ಪ್ರಯೋಜನ. ಹಾಗಾದ್ರೆ ಭಾವಾರ್ಥದೊಳಗೆ ಎರಡನ್ನೂ ಸಮಾವೇಶ ಮಾಡೋಣ. ಭಾವ ಏನಿದೆ ಅದು ನಿಜವಾಗಿ ಪ್ರಯೋಜನ ಇದೆ. ಒಂದು ಭಾವ ಏನಿದೆ ಅದು ನಿಜವಾಗಿ ಅರ್ಥದ ಜೊತೆಗೆ ಅಭೇದ ಇದೆ, ವಸ್ತುವಿನ ಜೊತೆಗೆ ಅಭೇದ ಇದೆ. ಆ ಭಾವವನ್ನು ತಿಳಿದಿದ್ರೆ ಪ್ರಯೋಜನ ಏನೂ ಇಲ್ಲ. ಹಾಗಾದ್ರೆ ಆ ಭಾವ ಎಲ್ಲಿದೆ? ಅದು ವಸ್ತುವಿನ ಜೊತೆಗೆ ಅಭೇದ ಇದೆ. ಭಾವ ಮತ್ತು ಉಪಯೋಗ ನೋಡ್ರಿ ಸನ್ನಿವೇಶಕ್ಕನುಸಾರವಾಗಿ ಭಿನ್ನ ಇದೆ. ಅಂಥೇಳನ ಎಷ್ಟು ಬಾರಿ ಬರ್ತಿದೆ ಅಲ್ಲಿ ಪ್ರವಚನದೊಳಗ, ಎಲ್ಲಿ ಯಾವ ಅರ್ಥವನ್ನು ಗ್ರಹಣ ಮಾಡಬೇಕು ಆ ಅರ್ಥ. ಇಲ್ಲಿ ಭಾವ ಅಂತಂದ್ರೆ ವಸ್ತುವಿಗನು ಹೇಳ್ತಾರೆ, ಆದ್ರೆ ಉಪಯೋಗ ಅಂಥೇಳಿ ವಸ್ತುವಿಗೆ ಹೇಳೋದಿಲ್ಲ, ಪರ್ಯಾಯಕ್ಕೆ ಹೇಳ್ತಾರೆ. ಉಪಯೋಗೋ ಲಕ್ಷಣ ಅಂಥೇಳಿ ಹೇಳಿದರೆ, ಹಾಗಾದ್ರೆ ಅಲ್ಲಿ ವಸ್ತು ಇದೆ ಏನಿದೆ ರೀ, ಏನಿದೆ ಭೇದ ಮಾಡಿದ ನಂತರ ಕಂಡು ಬರುವುದು ಪರ್ಯಾಯನೇ ಇದೆ. ವಸ್ತು ಎಲ್ಲಿ ಕಾಣ್ತಿದೆ? ಉಪಯೋಗೋ ಲಕ್ಷಣ ಸೂತ್ರ ಬಂತ ತತ್ವಾರ್ಥ ಸೂತ್ರದೊಳಗೆ. ಯಾರ್ದ ಲಕ್ಷಣ ಉಪಯೋಗ? ಜೀವದ ಲಕ್ಷಣ. ಹಾಗಾದ್ರೆ ಜೀವ ಮತ್ತು ಉಪಯೋಗ ಎರಡಾದ್ರಿ. ಅಲ್ಲಿ ಲಕ್ಷಣ ಮತ್ತು ಲಕ್ಷ್ಯ ಎರಡಾದ್ರಲ್ಲ. ಲಕ್ಷಣ ಮತ್ತು ಲಕ್ಷ್ಯ ಎರಡದು. ಲಕ್ಷ್ಯ ಅರ್ಥಾತ್ ಅಂಥ ಲಕ್ಷಣದಿಂದ ಯುಕ್ತ, ಅದು ಒಂದೇ ಲಕ್ಷಣ ಇಲ್ಲ, ಅನೇಕ ಅದಾವ್ರೆ. ಆದ್ರೆ ಆ ವಸ್ತು ಏನಿದೆಯಲ್ಲ ಅದು ಒಂದೇ ಇದೆ, ಅಭೇದ. ಅದರೊಳಗೆ ಉಪಯೋಗನೂ ಇದೆ, ಮತ್ತೆ ಏನೇನೆಲ್ಲ ಇದೆ, ಬಹಳ ಇದೆ, ಅನಂತ ಇದ್ದಾವೆ. ಉಪಯೋಗ ಅಂದ್ರೆ ವಸ್ತು ಅಲ್ಲ, ಆದ್ರೆ ಆ ವಸ್ತು ಜೀವ ವಸ್ತುವಿನ ಒಂದು ಪ್ರಮುಖ ಲಕ್ಷಣ, ತ್ರಿದೋಷದಿಂದ ರಹಿತ ಲಕ್ಷಣ ಏನಿದೆ ಅದು ಉಪಯೋಗ ಇದೆ. ಭಾವ ಅಂದ್ರೆ ವಸ್ತು, ಭಾವ ಅಂದ್ರೆ ಗುಣ, ಭಾವ ಅಂದ್ರೆ ಪರ್ಯಾಯನು. ಶುದ್ಧ ಭಾವ ಅನ್ನೋದನ್ನು ಇದೆ, ಜೀವದ ಭಾವ ಅನ್ನೋದನ್ನು ಇದೆ. ಭಾವ ಭಾವ ಅಂದ್ರೆ ಅಲ್ಲೇನಾಯ್ತು? ವಸ್ತು ಆಯ್ತು. ಪಂಚಾಸ್ತಿಕಾಯದೊಳಗ ಭಾವ ಶಬ್ದದ ಅರ್ಥ ವಸ್ತು ಮಾಡಿದ್ದಾರೆ. ಅದಕ್ಕೆ ಉಪಯೋಗ ಮತ್ತು ಭಾವದೊಳಗ ಒಂದು ಕಡೆಗೆ ನೋಡಿದ್ರೆ ಸಾಮ್ಯತೆ ಇದೆ, ಒಂದೇ ಅರ್ಥ ಇದೆ. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಭಾವ ಅಂದ್ರೆ ವಸ್ತು ಇದೆ, ಉಪಯೋಗ ಅಂದ್ರೆ ಪರ್ಯಾಯ ಇದೆ. ಆದ್ರೆ ಭಾವ ಮತ್ತು ಉಪಯೋಗ ಎರಡು, ಜೀವದ ಭಾವ ಜೀವದ ಉಪಯೋಗ ಹೀಗೆ ಹೇಳಿದ್ರೆ ಎರಡು ಪರ್ಯಾಯನ ಆದವ್ರೆ. ಅದಕ್ಕೆ ಈ ಶಾದ್ವಾದ ರೂಪದ ಜಿನಾಗಮದೊಳಗ ಬರುವಂಥ ಒಂದು ಶಬ್ದ 10 ಸ್ಥಾನಗಳಲ್ಲಿ ಪ್ರಯೋಗ ಆಗಿದ್ರೆ 10 ಪ್ರಕಾರದ ಅರ್ಥ. ಅಂಥೇಳಿನ ಜೈನ ದರ್ಶನ, ವಸ್ತು ದರ್ಶನ, ಸರ್ವಜ್ಞ ಪ್ರಣೀತ ಶಾಸನ ವೀರರಿಗೇನೆ ತಿಳಿಯೋ ಸಾಧ್ಯ ಇದೆ. ಕೇವಲ ಶಬ್ದದಿಂದ ತಿಳಿಯೋ ಸಾಧ್ಯ ಇಲ್ಲ. ಒಂದು ಕಡೆಗೆ ಒಂದು ಹೇಳಿದ್ರೆ ಇನ್ನೊಂದು ಕಡೆಗೆ ಇನ್ನೊಂದು ಹೇಳ್ತಾರೆ. ಉಪಾದಾನಕ್ಕ ಮತ್ತು ಉಪಯೋಗಕ್ಕ ಸಂಬಂಧನ ಇಲ್ರಿ ಅಣ್ಣ. ಯಾಕೆಂತಂದ್ರೆ ಉಪಾದಾನ ಅದು ಹೇಗೆ ಪ್ರತಿಸ್ಪರ್ಧಿ ಇದೆ. ಉಪಾದಾನ ಶಬ್ದದ ಅರ್ಥ ಗ್ರಹಣ ಯೋಗ್ಯ, ಅಲ್ಲಿ ಉಪಯೋಗದ ಮಾತಿಲ್ಲ. ಉಪಾದಾನ ಶಬ್ದದ ಅರ್ಥ ಗ್ರಹಣ ಯೋಗ್ಯ, ಹಿಡ್ಕೊಳ್ಳಿಕ್ಕೆ ಯೋಗ್ಯ. ಮತ್ತು ಉಪಯೋಗ ಏನಿದೆ? ಉಪಯೋಗದ ಮೂಲಕ ಉಪಾದಾನದ ಗ್ರಹಣ ಆಗ್ತಿದೆ. ಚೈತನ್ಯದ ಉಪಯೋಗದ ಮೂಲಕ ಚೇತನಮಯ ಉಪಾದಾನ ವಸ್ತುವಿನ ಗ್ರಹಣ ಆಗ್ತಿದೆ. ಇಷ್ಟು
ವಿಶಿಷ್ಟ ಸಂಬಂಧ ಇದೆ. ಹಾಗಾದ್ರೆ ಇಲ್ಲೇನು ಹೇಳಿದ್ರಲ್ಲ, ಸ್ವಲಕ್ಷಣ ಬಲಾತ್ ಅವರಿಗೆ ಅಷ್ಟು ಸುಲಭ ಇದೆ ಅದ. ಯಾರಿಗೆ? ಅಮೃತ ಚಂದ್ರಾಚಾರ್ಯರಿಗೆ. ಸ್ವಲಕ್ಷಣ ಅಂದ್ರೆ ಜೀವದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ, ಇವರು ಹೇಳಿದ್ದಾರೆ. ಹಾಗಾದ್ರೆ ಆ ಕರ್ಮ ಮತ್ತು ಜೀವ ಎರಡು ಒಂದೇ ಅನ್ನೋದ ಟೀಕಾಕಾರರ ಶಬ್ದದಿಂದ ಧ್ವನಿತ ಆಗ್ತಿದೆ. ಹೌದೇನಿಲ್ರಿ? ಯಾಕೆಂದ್ರೆ ಒಂದು ಸ್ವಲಕ್ಷಣ ಶಬ್ದದ ಅರ್ಥ ಏನು ಮಾಡಿದ್ರು? ಜೀವದ ಲಕ್ಷಣವು ಚೇತನವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಅಲ್ಲಿ ಕರ್ಮ ಪರ ಇರ್ತಿತ್ತು ಅಂತಂದ್ರ ಸ್ವಪರ ಲಕ್ಷಣ ಅಂತ ಹೇಳಿ ಹೇಳಬೇಕಾಗಿತ್ತು. ಆದರೆ ಇಲ್ಲಿ ಸ್ವಲಕ್ಷಣ ಬಲಾತ್ ಅಂತ ಹೇಳಿ ಹೇಳಿದ್ದಾರೆ. ಅದರ ಅರ್ಥದೊಳಗೆ ಎರಡೂ ತಂದ್ರಲ್ಲ ಅವರ. ಹಾಗಾದ್ರೆ ಅಲ್ಲಿ ಸಿದ್ಧ ಏನಾಯಿತು? ಆ ಕರ್ಮ ಕೂಡ ಜೀವವೇ ಇದೆ. ಜೀವವೇ ಇದ್ರೂ ಕೂಡ ಅದು ವಾಸ್ತವದಲ್ಲಿ ಜೀವ ಇಲ್ಲ. ಇಂಥ ಮಾತ್ರ ಎಲ್ಲಿಂದ ಶಬ್ದ ತರೋದು ಹೇಳ್ರಿ? ಸ್ವಲಕ್ಷಣ ಶಬ್ದದ ಅರ್ಥ ಏನ್ ಮಾಡ್ರು? ಜೀವದ ಲಕ್ಷಣ ಚೈತನ್ಯ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ. ಟೀಕಾಕಾರರದ ಏನು ಇದೆ ಇಲ್ಲಿ ಮಧ್ಯದೊಳಗ ದಲಾಲರಂತ ಹೇಳಿ ಹೇಳಿದರಲ್ಲ ಸ್ವಾಮೀಜಿ, ತೀರ್ಥಂಕರರ ಸರ್ವಜ್ಞ ಪ್ರಭುವಿನ ದಲಾಲರಾಗಿ ಈ ಭಾವಲಿಂಗಿ ಸಂತರ ಈ ವಿಷಯವನ್ನ ನಮ್ಮವರೆಗೆ ತಲುಪಿಸಿದ್ದಾರೆ. ದಲಾಲರ ಕಾರ್ಯ ಏನಿದೆ? ಆ ವಸ್ತು ಏನಿದೆ ಅದರ ಮಹಿಮಾ ಹೇಳೋದ್ರಿ. ಒಳಗಡೆ ಇದೆಯಲ್ಲ ವ್ಯಾಪಾರ ಮಾಡಬೇಕಾದಂಥ ವಸ್ತು, ಅದರ ಗುಣಗಳನ್ನು ಎತ್ತಿ ಹೇಳೋದಿದೆ ದಲಾಲರ. ಅವರ ಫಾಯ್ದೆ ಏನು ಮಾಡಿಕೊಂಡ್ರು ಅಂತಂದ್ರ, ನಿಜವಾಗಿ ಅವರು ಹೇಳುವೆಳೆದೊಳಗ ಈ ದಲಾಲರಿಗೆ ಯಾವ ಪ್ರಕಾರ ನೀವು ತಗೊಳ್ಬೇಕು ಅನ್ನೋದ ಅಭಿಪ್ರಾಯ ಇರುವುದಿಲ್ಲ. ಆದರೆ ತನಗೆ ಸಿಗ್ಬೇಕಾದಂಥ ಕಮಿಷನ್ ಸಿಗ್ಬೇಕು. ಅದೇ ಪ್ರಕಾರ ಹೇಳುವಂಥ ಆಚಾರ್ಯವಂತರಿಗೆ ನಿಮ್ಮ ಕಲ್ಯಾಣ ಆಗಲಿ ಅನ್ನೋದು ಮುಖ್ಯ ಇರುವುದಿಲ್ಲ, ಆದರೆ ತನ್ನ ಕಲ್ಯಾಣ. ಎಷ್ಟು ಸ್ವಾರ್ಥಿ ಅದಾರ ನೋಡ್ರಿ. ಮತ್ತು ಕರುಣಾಮಯಿ ಅಂತ ಹೇಳಿ ಹೇಳಿದ್ರೆ, ಅವರಿಗಿಂತ ಕರುಣೆ ಬೇರೆ ಯಾರಲ್ಲೇನೂ ಇಲ್ಲ. ಅವರಂಥ ಕರುಣೆ ನಿಜವಾಗಿ ಯಾರು ಅದರಿಂದ ಲಾಭಾನ್ವಿತ ಆದರೂ ಅವರು ಕೃತಜ್ಞ ಭಾವದಿಂದ ನನ್ನ ಮೇಲೆ ದಯೆ ಮಾಡಿ ಈ ಪ್ರಭುಗಳ ಈ ಸಂತರ ಈ ಉಪದೇಶವನ್ನ ಕ್ರಮದಿಂದ ಪರಸ್ಪರ ಒಬ್ಬರಿಗೊಬ್ಬರು ಹೇಳಿ ನನ್ನವರೆಗೆ ಬಂತು, ಅಥವಾ ಲಿಪಿಬದ್ಧ ಮಾಡಿ ನನ್ನ ಸಲುವಾಗಿ ಬರೆದ್ರು ಅನ್ನುವಂಥ ಮಾತ ಯಾವ ಲಾಭಾನ್ವಿತ ಆಗ್ತಾನಲ್ಲ ಅವ್ನು ಹೇಳ್ತಾನೆ. ಆದ್ರೆ ಅವರು ಬರೆಯುವುಳ್ಳದೊಳಗನು ಹೇಳುವುಳ್ಳದೊಳಗನು ಪರಸನ್ಮುಖ ದೃಷ್ಟಿನೇ ಇರಲಿಲ್ಲರಿ. ಇದು ಮೂಲ ಮಾತಿದೆ. ಪರಸನ್ಮುಖ ದೃಷ್ಟಿ ಇರ್ತಿತ್ತು ಅಂತಂದ್ರೆ ಆ ವಚನದೊಳಗ ಸತ್ಯತೆ ಇರ್ತಿರ್ಲಿಲ್ಲ. ನಿಜವಾಗಿ ಅವರಿಗೆ ಕಲ್ಯಾಣದ ದೃಷ್ಟಿ, ತನ್ನ ಉಪಯೋಗವನ್ನ ಆ ಸ್ವಭಾವದೊಳಗ ಒಂದುಗೂಡಿಸುವ ಒಂದು ಮಾಧ್ಯಮ ಆಗಿದೆ. ಅದ ಯಾವ ಹೇಳುವ ಅಥವಾ ಬರೆಯುವ ಕಾರ್ಯ ಇದೆಯಲ್ಲ, ಮಾಧ್ಯಮ ಇದೆ. ನಮ್ಗೆ ಯಾವ ಪ್ರಕಾರ ಶಬ್ದವನ್ನ ಕೇಳುವ ಮಾಧ್ಯಮ ಈ ಕರ್ಣೇಂದ್ರಿಯ ಇದೆ, ಶಬ್ದ ಇದೆ. ಕರ್ಣೇಂದ್ರಿಯದ ಮಾಧ್ಯಮದಿಂದ ಶಬ್ದ ಕೇಳಿದೆವು, ಶಬ್ದವನ್ನು ಕರ್ಣೇಂದ್ರಿಯದ ಮೂಲಕ ಕೇಳಿದೆವು. ಅವು ಎರಡೂ ಮಾಧ್ಯಮದವು, ಅದರ ಮೂಲ ಪ್ರಯೋಜನವನ್ನು ಜ್ಞಾನ ಮಾಡಿಕೊಳ್ತೀವಿ. ಹಾಗೆ ಅವರು ಬರಿತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದರ ಪ್ರಯೋಜನ ಒಳಗಡೆ ಏನಿದೆ, ಉಪಯೋಗವನ್ನು ಸ್ವಭಾವದಲ್ಲಿ ಸ್ಥಿರೀಕರಿಸ್ತಾ ಇರ್ತಾರೆ. ಹೀಗೆ ಜೀವ ಮೋಕ್ಷ ಮಾರ್ಗದೊಳಗ ತಾನು ಸಾಗುತ್ತಾ ಅನೇಕ ಜೀವರುಗಳಿಗೆ ಮೋಕ್ಷ ಮಾರ್ಗದಲ್ಲಿ ತಗೊಂಡು ಹೋಗ್ತಾನೆ ಅಥವಾ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಹೇಳುವುದರೊಳಗೆ ಯಾವ ಅಪರಾಧನೂ ಇಲ್ಲ. ಜೀವದ ಲಕ್ಷಣವು ಚೈತನ್ಯವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಇಂಥ ಭೇದದ ಇಷ್ಟೆಲ್ಲ ಹೇಳಿದರೆ ಯಾವುದರ ಅರ್ಥ? ಒಂದು ಸ್ವಲಕ್ಷಣ ಶಬ್ದದ ಅರ್ಥ. ಜೀವದ ಲಕ್ಷಣವು ಚೇತನವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಇಂಥ ಭೇದದ ಬಲಾತ್ ಶಬ್ದದ ಅರ್ಥ ಏನು ಮಾಡಿದರು? ಬಲವಂತತೆಯಿಂದ ಅನ್ಲಿಲ್ರಿ, ಸಹಾಯ.
ಆಚಾರ್ಯದೇವ್ ಬಲಾತ್ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಇವರ ಸಹಾಯದಿಂದ ಅಂತ ಹೇಳಿ ಅವರೆಲ್ಲಿ ಜೋರಾಗ್ತಾರೋ ಅವಾಗ ಇಲ್ಲಿ ಶಾಂತ ಅದಾರೋ, ಅವರೆಲ್ಲಿ ಶಾಂತಿ ಇರ್ತಾರೋ ಅವಾಗ ಇಲ್ಲಿ ಜೋರು ಇರ್ತೈತೆ. ಟೀಕಾಕಾರದ ಹೀಗೆ ಸಂಧಿ ಇದೆ. ಅವರು ಬಲಾತ್ ಅಂತ ಹೇಳಿ ಹೇಳಿದರು. ಬಲಾತ್ ಶಬ್ದದ ಅರ್ಥ ಸಹಾಯದಿಂದ ಆಗ್ತಿದೆ ಅನ್ನೋ ಸ್ವಲ್ಪ ವಿಚಾರ. ಹಾ, ಜಬರ್ದಸ್ತಿ, ಬಲದಿಂದ, ಸಾಮರ್ಥ್ಯದಿಂದ. ಬಲ, ಅನಂತ ಬಲ ಹೇಳಿದ್ರಲ್ಲ, ಅಂದ್ರೆ ಅನಂತ ಸಾಮರ್ಥ್ಯ, ವೀರ್ಯ. ಮಾತು ಹೀಗಿದೆ ರೀ. ಅದರೊಳಗೆ ಆ ಪ್ರಕಾರದ ಬಲ ಇಲ್ಲದೆ ಹೋದ್ರೆ ಇವು ಎರಡನ್ನು ಬೇರೆ ಮಾಡುವುದರಲ್ಲಿ ಸಹಾಯಕ ಲೋಕದೊಳಗೆ ಯಾರಿಂದನೂ ಆಗದೆ ಇರುವಂತಹ ಕಾರ್ಯ ಅದರ ಸಹಾಯದಿಂದ. ಯಾವುದರ ಸಹಾಯದಿಂದ? ಸ್ವಲಕ್ಷಣ, ತನ್ನ ಸಹಾಯದಿಂದ, ತನ್ನ ಜ್ಞಾನದ ಸಹಾಯದಿಂದ. ಅರೆ, ಈ ಯಾವ ಭೇದ ಜ್ಞಾನ ಯೋಗ್ಯ ನಮ್ಮಲ್ಲಿ ಜ್ಞಾನದ ವಿಕಾಸ ಬಲ ಪ್ರಗಟ ಆಗಿದೆಯಲ್ಲ, ಸಾಮರ್ಥ್ಯ ಪ್ರಗಟ ಆಗಿದೆಯಲ್ಲ, ಅರೆ ಆ ಸಾಮರ್ಥ್ಯದ ಸಹಾಯದಿಂದನೇ ಆಗ್ತಿದೆ. ಅನ್ಯ ಯಾರ್ದೋ ಸಹಾಯದಿಂದ, ಅನ್ಯರಲ್ಲಿ ಬೇಕಾದಷ್ಟು ಬಲ ಇರಲಿ, ಅವರ್ಯಾರು ಈ ಕಾರ್ಯದೊಳಗೆ ಸಹಾಯ ಮಾಡೋ ಸಾಧ್ಯ. ಅರಹಂತ ಪ್ರಭು ಅನಂತ ಬಲಶಾಲಿ, ಆದ್ರೆ ಅವರ ಬಲದಿಂದ ಸಹಾಯ ಇಲ್ಲಿ ಆಗುತ್ತದೆ. ನನ್ನಲ್ಲೇ ನನಗೆ ಸಹಾಯ ಆಗುವಂಥ ಸಾಮರ್ಥ್ಯ ಇದೆ, ನನ್ನಲ್ಲೇ ಇದೆ ಸಾಮರ್ಥ್ಯ. ಯಾರಿಗೆ? ನನಗೆ ಸಹಾಯ ಆಗುವಂಥದ್ದು. ಯಾವ ಕಾರ್ಯದೊಳಗ? ಚೇತನ ಮತ್ತು ಅಚೇತನ, ಅಥವಾ ಜೀವ ಮತ್ತು ಕರ್ಮದ ಮಧ್ಯದೊಳಗೆ ಭೇದ ಮಾಡುವಂಥ ಸಾಮರ್ಥ್ಯ ನನ್ನಲ್ಲಿ ಇದೆ, ಅನ್ಯ ಯಾರಲ್ಲೇನೂ ಇಲ್ಲ. ನನ್ನ ಜೀವ ಮತ್ತು ನನ್ನ ಕರ್ಮ ಇವು ಎರಡು ಭಿನ್ನ ಇದ್ದಾವೆ ಅಂಥೇಳಿ ತಿಳಿಬೇಕಾದ್ರೆ ಲೋಕದೊಳಗೆ ಯಾರಿಂದನೂ ಆ ಕಾರ್ಯ ಸಹಾಯ ಆಗುವುದಿಲ್ಲ, ಆ ಕಾರ್ಯದೊಳಗೆ ಸಹಾಯ ಸಿಗುವುದಿಲ್ಲ. ಆದರೆ ನನ್ನಲ್ಲೇ ಏನು ಅನಂತ ಕಾಲದೊಳಗೆ ಇರಲಿಲ್ಲಲ್ಲ, ಆ ಬಲದಿಂದ ಪ್ರಾಪ್ತ ಆಗಿದೆ ಅಂಥೇಳಿ ಅದರ ಸಹಾಯದಿಂದ ನನ್ನ ಕಾರ್ಯ ಆಗುತ್ತಿದೆ. ತಿಳಿತಂದ್ರಿ? ಬಲ ಯಾವ್ದ? ಮಹಾಪುರುಷ ಸಹಾಯ ಮಾಡ್ಬೋದು. ಮಾತು ಹೀಗಿದೆ ರೀ, ಅವನೇನೂ ಮಾಡೋದನ್ನು ಇಲ್ಲ, ಅವನೇನೂ ಮಾಡೋದನ್ನು ಇಲ್ಲ, ಇವನೇ ಮಾಡ್ತಾ ಇರ್ತಾನೆ. ಆ ವೇಳೆದೊಳಗೆ ಅವನನ್ನು ನಿಮಿತ್ತ ಅಂತಾರೆ, ಸಹಾಯಕ ಅಂತಾರೆ. ಅಂಥೇಳಿನ 3 ಲೋಕದೊಳಗ 4 ಶರಣ ಸ್ಥಾನ ಹೇಳಿದ್ರು. ಆಶ್ರಯ ಸ್ಥಾನ: ಅರ್ಹಂತೆ ಶರಣಂ, ಸಿದ್ಧೇ ಶರಣಂ, ಸಾಹು ಶರಣಂ, ಕೇವಲಿಪನ್ನತಂ ಧಮ್ಮಂ ಶರಣಂ. ಆ 4ರೊಳಗೆ ಯಾರು ನಮಗೆ ನಿಜವಾಗಿ ಸಹಾಯ ಮಾಡ್ತಾರೋ 4 ಅಂತೂ ಹೇಳಿದ್ದಾರೆ. ಯಾರು ಮಾಡ್ತಾರೆ? ಯಾರೂ ಇಲ್ಲ ಅಂತಾರೆ, ಯಾರೂ ಇಲ್ಲ, ಯಾರೂ ಮಾಡುವುದಿಲ್ಲ. ಅರ್ಹಂತರ ಅನಂತ ಚತುಷ್ಟಯದೊಳಗಂತ ನಿಮಗನಿದ್ದಾರೆ. ಸಿದ್ಧರಂತೂ ಈ ಲೋಕದೊಳಗೆ ಇಲ್ಲವೇ ಇಲ್ಲ. ಸಾಧುಗಳ ತಮ್ಮ ಸಾಧನೆಯೊಳಗೆ ನಿರತ ಇದ್ದಾರೆ. ಇನ್ನು ಕೇವಲೇ ಪ್ರಣೀತ ಧರ್ಮ ಅದೇನು ವಸ್ತುವೇ ಇಲ್ಲ. ಕೇವಲೇ ಪ್ರಣೀತ ಹೇಳಿದರೆ ಅವರ ಜೀವದ ಸ್ವಭಾವ ಜ್ಞಾನ ಇದೆ, ಅದೇನು ವಸ್ತು ಇದೆ ಲೋಕದೊಳಗೆ? ಹಾಗಾದ್ರೆ ಈ 4 ಆಶ್ರಯಭೂತ ಸ್ಥಾನ 3 ಲೋಕದೊಳಗಂತ ಹೇಳಿದ್ರಲ್ಲ, ಇದರ ಮರ್ಮ ಏನ? ಅರೆ, ಅರ್ಹಂತರ ಯಾವ ಪ್ರಕಾರ ಸ್ವಚತುಷ್ಟಯದೊಳಗೆ ಅಂತರ್ನಿಮಗ್ನ ಇದ್ದಾರೋ, ಸಿದ್ಧರ ಯಾವ ಪ್ರಕಾರ ಆ ಕಾರ್ಯದಿಂದ ಕೃತಕೃತ್ಯ ಆಗಿ ಲೋಕದ ಸಂಪರ್ಕದಿಂದ ಅತ್ಯಂತ ಭಿನ್ನಾಗಿ ಹೋಗಿದ್ದಾರೋ, ಸಾಧುಗಳ ಯಾವ ಪ್ರಕಾರ ಲೋಕದ ಎಲ್ಲ ವ್ಯವಹಾರದಿಂದ ವಿರಕ್ತಾಗಿ ಸ್ವಭಾವದೊಳಗೆ ಚೈತನ್ಯದ ಜೊತೆಗೆ ಒಂದಾಗಿ
ಪ್ರಕಾರ ನಾನು ಸ್ವಯಂ ಅದನ್ನೆಲ್ಲ ತಿಳಿಯುವಂಥವು ನಾನು. ಹಾಗಾದ್ರೆ ಸಾಮರ್ಥ್ಯ ಯಾರಲ್ಲೇ ಇದೆ? ಅವರಲ್ಲೇ, ನನ್ನಲ್ಲೇ. ಅದಕ್ಕೆ ಮಾತು ಹೀಗಿದೆ, ಅರಹಂತರನ್ನು ತಿಳಿಬೇಕಾದ್ರೆ ಅರಹಂತರ ಸ್ವಚತುಷ್ಟಯದೊಳಗೆ ಅಂತರ ನಿಮಗ್ನ ಇದ್ದಾರೆ. ಅವರು ನನಗೇನು ಮಾಡೋದು ಸಾಧ್ಯ ಇಲ್ಲ. ಆದರೆ ಅವರ ಅಂತರ್ನಿಮಗ್ನ ಇರುವುದರಿಂದ ಅವರು ಶತೇಂದ್ರ ವಂದಿತಾಗಿದ್ದಾರೆ. 3 ಲೋಕದೊಳಗೆ ಪರಿಪೂಜ್ಯ ಆಗಿದ್ದಾರೆ. ಪೂಜ್ಯ ಆಗಬೇಕಾದ್ರೆ ಒಂದೇ ಒಂದು ಕಾರಣ ಇದೆ, ಅವರು ನಿಜಾತ್ಮನಲ್ಲೇ ಅಂತರ್ಲೇನೇ ಇದ್ದಾರೆ. ವಿಶ್ವದ ಯಾವ ಪದಾರ್ಥದ ಜೊತೆಗೆ ಕಿಂಚಿತ್ ಮಾತ್ರ ಕೂಡ ಸಂಪರ್ಕವನ್ನು ಹೊಂದಿಲ್ಲ. ಇದರಿಂದ ಜೀವ ಪೂಜ್ಯ ಆಗ್ತದೆ. ಎರಡೇನು ಹೇಳಿತು? ಒಂದು ಅಸ್ಥಿ, ಇನ್ನೊಂದು ನಾಸ್ತಿ. ಅಸ್ಥಿ ಏನ? ಅಂತರ್ನಿಮಗ್ನ ಇದ್ದಾರೆ, ತನ್ನಲ್ಲೇನ. ಇನ್ನೊಂದೇನ? ಇಡೀ ವಿಶ್ವದಿಂದ ಯಾವ ಪ್ರಕಾರದ ಸಂಪರ್ಕದೊಳಗೆ ಇಲ್ಲ, ಸಂಪರ್ಕದಿಂದ ರಹಿತ. ಇದರಿಂದ ಅವರು ಲೋಕದೊಳಗೆ ಪೂಜ್ಯ. ನಮಗೆ ಪೂಜ್ಯತೆ, ಶ್ರೇಷ್ಠತೆ, ಸ್ವಾಧೀನ ಸುಖ, ನಿರಾಕುಲ ಶಾಂತಿ ಬೇಕಿತ್ತು. ಅರೆ, ಲೋಕದೊಳಗೆ ಖ್ಯಾತಿ ಆಗಬೇಕಾಗಿತ್ತು ಅಂತಂದ್ರೆ ಒಂದು ಕಾರಣ ಹೇಳ್ತಾರಲ್ಲ, ಅಲ್ಲಿ ಶಾಸ್ತ್ರ ಸ್ವಾಧ್ಯಾಯದಿಂದ ಆಗುವಂಥ ಲಾಭ, ಸಂವಿಜ್ಞಾನ ಚಂದ್ರಿಕೆಯು ಅದರೊಳಗೆ ಒಂದು ಇದೆ, ಲೋಕದೊಳಗೆ ಖ್ಯಾತಿ ಆಗ್ತಿದೆ. ಯಾಕೆ ಅಂತಂದ್ರೆ ಖ್ಯಾತಿಯ ಅಭಿಪ್ರಾಯ ಅಂತೂ ಜೀವನಿಗೆ ಇದೇನೇ ಇದೆ. ಹಾಗಾದ್ರೆ ಆ ಖ್ಯಾತಿ ಯಾವುದರಿಂದ ಆಗ್ತಿದೆ? ತನ್ನನ್ನು ತಾನು ತಿಳಿಯುವುದರಿಂದ, ತನ್ನಲ್ಲೇ ತಾನು ಉಳಿಯುವುದರಿಂದ. ಜಗತ್ತಿನ ಯಾವ ಆಗು ಹೋಗುಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದರಿಂದ, ಜಗತ್ತಿನ ಯಾವ ಆಗು ಹೋಗುಗಳ ಕಡೆಗೆ ಉತ್ಸಾಹ ಇಲ್ಲದೆ ಇರುವುದರಿಂದ ನಿನ್ನ ಖ್ಯಾತಿಯಾಗುತ್ತೆ. ಎಲ್ಲಿಯೋ ಗುಪ್ತ ಗುಹೆಯೊಳಗ, ಕಾನನದ ಗುಹೆಯೊಳಗ, ನಿರ್ಜನ ಸ್ಥಾನದೊಳಗ ಕೂತ ಅವರು ತ್ರಿಲೋಕ ಪೂಜ್ಯ ಆಗ್ತಾರೆ. ಆದರೆ ಯಾವ ಕಾರಣದಿಂದ? ಜಗತ್ತಿನ ಜೊತೆಗೆ ಯಾವ ವ್ಯವಹಾರವನ್ನೂ ಮಾಡಲಿಲ್ಲ, ಯಾವ ಸಂಬಂಧವನ್ನೂ ಇಟ್ಟುಕೊಳ್ಳಿಲ್ಲ. ಮತ್ತು ತನ್ನಲ್ಲೇ ತಾನು ಎಷ್ಟು ಆಳದೊಳಗೆ ಇಳಿದು ಹೋದರು ಅಂತಂದ್ರೆ ಅಲ್ಲಿಂದ ಹೊರಗೆ ಬರೋದು ಅವಶ್ಯಕನೇ ಇಲ್ಲ, ಅಷ್ಟು ಸುಖ ಶಾಂತಿ ಇದೆ ಅಲ್ಲಿ. ಹೀಗಾಗುವುದರಿಂದ ಅವರು ಲೋಕದೊಳಗೆ ಪೂಜ್ಯ. ನಿನಗೂ ಖ್ಯಾತಿ ಬೇಕಾಗಿದೆಯಲ್ಲ, ಹಾಗಾದರೆ ನೀ ಆ ಕಾರ್ಯ ಮಾಡು. ಯಾವ ಕಾರ್ಯ? ಜಗತ್ತಿನ ಸಂಬಂಧವನ್ನು ಬಿಟ್ಟು. ಜಗತ್ತಿನ ಸಂಬಂಧ, ಜಗತ್ತು ಯಾವುದು? ದೇಹದ ಜಗತ್ತು ಇದೆ. ದೇಹದೊಳಗೆ 5 ಇಂದ್ರಿಯ ಅಂಥೇಳಿ ನಮ್ಮ ಪದ್ಮಪ್ರಭು ಮಲಧಾರಿ ದೇವ್ ನಮ್ಮಂಥೇಳಿ ಹೇಳೋದ ಅಧಿಕಾರ ನಮಗಿಲ್ಲ. ಆದ್ರೂ ಕೂಡ ಅವರ ಆದರ್ಶ ನಾವು ಇಟ್ಕೊಳ್ಳೋದಿದೆ ಅಂಥೇಳಿ ಅವರು ನಮ್ಮವ್ರೆ. ಏನು ಹೇಳಿದ್ರು? ಪಂಚೇಂದ್ರಿಯ ಪ್ರಸರ ವರ್ಜಿತ ಗಾತ್ರ ಮಾತ್ರ ಶರೀರ ಪರಿತ್ರ. ಪಂಚೇಂದ್ರಿಯ ಪ್ರಸರ ವರ್ಜಿತ, ಅವುಗಳದ್ದು ವಿಕಾಸ ಇಲ್ಲ, ಪ್ರಸಾರ ಇಲ್ಲ. ಅದು ನೋಡ್ಬೇಕು, ಇದು ನೋಡ್ಬೇಕು, ಅಲ್ಲಿ ಹೋಗ್ಬೇಕು, ಅರೆ ಅದು ಮಾಡಬೇಕು, ಇದು ಮಾಡಬೇಕು. ಇದು ಗಂಧ, ಅನಿಷ್ಟ ಇದೆ. ಇದು ದೃಶ್ಯ, ಮನೋಹರ ಇದೆ. ಇದೇನಿಲ್ಲ, ಇದೇನಿಲ್ಲ. ಆದ್ರೆ ಅದು ಎಲ್ಲಿಯವರೆಗೆ ಮನೋಹರ ಕಾಣಿಸ್ತಿದೆ ಅಲ್ಲಿಯವರೆಗೆ ನೀ ಇಂದ್ರಿಯ ವಿಷಯದೊಳಗಿದ್ದೀಯಪ್ಪ. ಹಾಗಾದ್ರೆ ಅವು ಯಾಕೆ ಹಾಕಿದ್ದೀವಿ? ಆದರ್ಶ. ನಮ್ಗೆ ಆದರ್ಶ ಅಂಥದ್ದು. ಅವ್ರೇನು ಹೇಳ್ತಾ ಇದ್ದಾರೋ, ಇವರೇನು ಮಾಡ್ತಾ ಇದ್ದಾರೋ, ಇವ್ರು ಯಾರ ಕಡೆ ನೋಡ್ತಾ ಇದ್ದಾರೋ, ಆದರ್ಶರೇ. ಲೋಕದಲ್ಲಿದ್ದರು ಲೋಕಹಾರಿ, ದೇಹದಲ್ಲಿದ್ದರು ದೇಹಹಾರಿ. ಅದು ನಮಗೆ ಆದರ್ಶ ಇದೆ ಅಂಥೇಳಿ ಪಂಚಪ್ರಭುಗಳ ಅಥವಾ ಅರಹಂತ ಸಿದ್ಧ ಸಾಧು ಕೇವಲಿ ಪ್ರಣೀತ ಧರ್ಮ ನಮಗೆ ಆದರ್ಶ ಇದೆ. ನಮಗೆ ಯಾವತ್ತೂ ದೃಷ್ಟಿಯೊಳಗೆ, ಜ್ಞಾನದೊಳಗೆ, ಶ್ರದ್ಧೆಯೊಳಗೆ ಆ ಪಂಚಪ್ರಭು ಅಥವಾ ಅರಹಂತ ಸಿದ್ಧ ಸಾಧು ಕೇವಲಿ ಪ್ರಣೀತ ಧರ್ಮ ಇತ್ತು ಅಂತಂದ್ರೆ ನಿಯಮದಿಂದ ನಮ್ಮ ಕಾರ್ಯದೊಳಗೆ
ಅಶುಭದ ಅಭಾವ ಆಗ್ತಿದೆ, ಶುಭವನ್ನು ದಾಂಟಿ ನಾವು ಶುದ್ಧದೊಳಗೆ ಹೋಗುವಂಥ ಪುರುಷಾರ್ಥ ನಮ್ಮಿಂದ ಆಗ್ತಿದೆ. ಅದಕ್ಕೆ ಅವರು ಹೇಳಿದ್ರು ಪಂಚೇಂದ್ರಿಯ ಪ್ರಸರವರ್ತಿತ ಗಾತ್ರಮ. ನೋಡಿದ್ದಾಯಿತು, ವಿಶ್ವದೊಳಗೆ ಏನು ನೋಡಬೇಕಾಗಿದ್ದು ನೋಡಿದ್ದಾಯಿತು, ನಿರೀಕ್ಷೆ. ಈಗ ಕೂಡ ಏನು ನೋಡೋದಿದೆ ಅಷ್ಟೇ ನೋಡೋದಿದೆ ರೀ, ಹೌದೇನಿಲ್ರಿ? ಪೇಟೆಯೊಳಗೆ ಏನೇನು ಇರ್ತಿದೆ ಅದನ್ನೆಲ್ಲ ನೋಡೋದಿರ್ತಿದೆ, ನಮ್ಗೆ ಯಾವುದು ಬೇಕು ಅದನ್ನಷ್ಟು. ಅದಕ್ಕೆ ಇವೆಲ್ಲ ಧರ್ಮದ ಸೂಕ್ಷ್ಮತೆ ಅನ್ನೋದಕ್ಕಿಂತ ಧರ್ಮದ ಜ್ಞಾನ ಆದ ನಂತರ ಸ್ವಾಭಾವಿಕವಾಗಿ ಅಂಥ ಪ್ರವೃತ್ತಿ ಈ ಜೀವದ ಬಾಹ್ಯದೊಳಗ ಹಾಗೆ ಆಗ್ತಿದೆ. ಆ ಪ್ರಕಾರ ನಮ್ಮಲ್ಲಿ ಚೇತನ ಅಚೇತನವನ್ನು ತಿಳಿಯುವಂಥದ್ದ ಒಂದು ಸೂಕ್ಷ್ಮತೆ ಯಾವಾಗ ಬರ್ತಿದೆಯೋ ಆವಾಗ ನಿಜವಾಗಿ ನಮ್ಮ ಜೀವನ ಧನ್ಯ. ಯಾರು ಸಹಾಯ ಮಾಡಂಗಿಲ್ಲ, ಸ್ವಭಾವದಾಗ